ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರಿಗೆಲ್ಲ ಹೊಸ ಬಾನುಲಿ ಸರಣಿ ಕೃಷಿ ದೀವಿಗೆಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ನಿರ್ವಹಣೆ ಹಾಗೂ ಬೆಳೆ ಯೋಜನೆಯನ್ನು ಕುರಿತ ಸಂವಾದ ಬಿತ್ತರಗೊಳ್ಳಲಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾ ಎಂಎ ಅನಂತಕುಮಾರ್ ಹಾಗೂ ಡಾ ಪಿ ತಿಮ್ಮೇಗೌಡ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಅನಂತಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ತಿಮ್ಮೇಗೌಡ್ರೆ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮುಂದೆ ಆಚರಣೆ ಮಾಡಲಿರುವಂತಹ ಕೃಷಿ ಮೇಳ ಏನಿದೆಯಲ್ಲ ನವೆಂಬರ್ ತಿಂಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಯೋಜನೆಯನ್ನು ಹಾಗೆ ಮಣ್ಣಿನ ಸಿದ್ಧತೆಯನ್ನು ಯಾವ್ಯಾವ ತಿಂಗಳು ಏನೇನು ಮಾಡುತ್ತೆ ಮತ್ತು ರೈತರು ಬಂದು ಕಲಿಯೋದಕ್ಕೆ ಏನಾದರೂ ಅವಕಾಶವನ್ನು ಕಲ್ಪಿಸ್ತೀರ, ಆಯಾ ತಿಂಗಳಲ್ಲಿ ನೀವು ಮಾಡುವಂತಹ ಚಟುವಟಿಕೆಗಳನ್ನು ನೋಡ್ಬೋದಾ, ನಿಮ್ಮ ಜೊತೆನೇ ಕಲ್ತ್ಕೋಬೋದಾ, ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಿಮ್ಮ ವಿಸಿ ಫಾರಮ್ಮಿನ ಮಣ್ಣಿನ ಬಗ್ಗೆ ಮತ್ತು ಅದರಲ್ಲಿರುವಂತಹ ಸಮಸ್ಯೆಗಳು ಅದೇನಾದ್ರು ಇದ್ದರೆ ಅದನ್ನು ಹೇಗೆ ತಾವು ಪರಿಹರಿಸ್ಕೊಂಡಿದ್ದೀರಿ ಅದ್ರ ಬಗ್ಗೆ ಹೇಳಿ ಅನಂತಕುಮಾರ್ ಅವರು. ಈಗ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತೀರ್ಣ ಸುಮಾರು 650 ಎಕರೆ ಇದೆ. ಅದಕ್ಕೆ ತಕ್ಕಾಗೆ ಭೂಮಿಯ ಒಂದು ಇಳಿಜಾರು ಮಟ್ಟದ ಆಧಾರದ ಮೇಲೆ ವಿವಿಧ ಮಣ್ಣುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸಮತಟ್ಟವಾದ ಮಣ್ಣಲ್ಲಿ ಒಂಥರ ಮಣ್ಣು ನೋಡ್ತೀವಿ, ಕೆಂಪು ಮಣ್ಣು ನೋಡ್ತೀವಿ, ಮತ್ತು ಮಧ್ಯಮ ಭಾಗ, ಕೆಳಭಾಗ, ಆ ರೀತಿಯಲ್ಲಿ ವಿವಿಧ ಮಣ್ಣುಗಳನ್ನ ನಾವು ವಿಂಗಡಣೆ ಮಾಡಿಕೊಂಡು ತಾಕುಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ವಿ. ವಿವಿಧ ತಾಕುಗಳಲ್ಲಿ ನಮ್ಮ ಕೃಷಿ ಸಂಶೋಧನಾ ಚಟುವಟಿಕೆಗಳು, ಅದ್ರ ಜೊತೆಗೆ ನಾವು ಕೃಷಿ ಮೇಳಕ್ಕೆ ಅಂತಲೇ 5 ತಾಕಿನಲ್ಲಿ ಸುಮಾರು 15 ಎಕರೆನ ರೈತರುಗಳು ಬಂದು ವೀಕ್ಷಣೆ ಮಾಡಿ ಇಲ್ಲಿ ನಮ್ಮಲ್ಲಿ ಏನು ತಂತ್ರಜ್ಞಾನ ಆಗ್ಬೋದು ಅಥವಾ ತಳಿಗಳಾಗ್ಬೋದು ಬಿಡುಗಡೆ ಮಾಡಿರ್ತೀವಿ, ಅಷ್ಟೂ ಕೂಡ ಆ ಒಂದು ತಾಕಿನಲ್ಲಿ ಸಿದ್ಧತೆ ಮಾಡಿ ರೈತರುಗಳು ಬಂದು ಅದರಲ್ಲಿ ಇರುವಂತಹ ಅಂಶಗಳನ್ನ ಗಮನಿಸಿ ತಮ್ಮ ಒಂದು ತಾಕಿನಲ್ಲಿ ಅಳವಡಿಸೋದಕ್ಕೆ ಒಂದು ಪ್ರಚಾರವನ್ನು ಮಾಡೋದಕ್ಕೆ ಅಥವಾ ಕೃಷಿ ಮೇಳದಲ್ಲಿ ವೀಕ್ಷಣೆ ಮಾಡೋದಕ್ಕೆ ಮಾಡಿರ್ತೀವಿ. ಈ ಒಂದು ತಾಕಿನಲ್ಲಿ ಸಾಮಾನ್ಯವಾಗಿ ನಾವು ಮರಳು ಮಿಶ್ರಿತ ಮಣ್ಣನ್ನು ನೋಡ್ತೀವಿ. ಮರಳು ಮಿಶ್ರಿತ ಗೋಡು ಕೆಂಪು ಮಣ್ಣಾಗಿರ್ಬೋದು ಅಥವಾ ಮರಳು ಮಣ್ಣಾಗಿರ್ಬೋದು, ಸ್ವಲ್ಪ ಜೇಡಿ ಮಿಶ್ರಿತ ಮಣ್ಣನ್ನು ಕೂಡ ಕಂಡುಬರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಮಣ್ಣನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೆಗಳನ್ನ ಬೆಳೆಕೊಳ್ಳೋದು ರೀತಿಯಲ್ಲಿ ಒಂದಾಗ್ಬೋದು, ಅಥವಾ ಜೇಡಿ ಮಣ್ಣು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನೀರು ಯಥೇಚ್ಛವಾಗಿ ನಿಂತಂಥ ಸಂದರ್ಭದಲ್ಲಿ ನಮ್ಮ ಮಣ್ಣು ಸಮಸ್ಯಾತ್ಮಕವಾಗಿರೋದಕ್ಕೆ ತಡೆಯೋದಕ್ಕೋಸ್ಕರನೇ ಬಸಿಗಾಲುವೆಗಳನ್ನ ಕೊಟ್ಟು ನಾವು ಬೆಳೆಗಳನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಅದನ್ನು ತಾವು ರೈತರುಗಳು ಕೂಡ ಬಂದು ವೀಕ್ಷಣೆ ಮಾಡ್ಬೋದು. ಅದರ ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂದರೆ ನಮ್ಮ ಮಣ್ಣುಗಳಲ್ಲಿ ಸಾವಯವ ಅಂಶ ಅಥವಾ ಸಾವಯವ ಇಂಗಾಲ ಅಂತ ಏನು ಕರಿತೀವಿ ಅದರದ್ದು ಅಂಶ ಕಡಿಮೆ ಆಗಿದೆ. ಯಾವಾಗ ನಮ್ಮ ಸಾವಯವ ಅಂಶ ನಮ್ಮ ಭೂಮಿನಲ್ಲಿ ಕಡಿಮೆ ಆಗ್ತು, ಇಳುವರಿ ಮಟ್ಟನೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ನಮ್ಮ ಮಣ್ಣಿನ ಸಾವಯವ ಅಂಶವನ್ನು ಪ್ರಪ್ರಥಮವಾಗಿ ನಾವು ವೃದ್ಧಿಸ್ಕೊಳ್ಬೇಕು. ಈಗೇನಂತಂದರೆ ಈಗ ಬೇಸಿಗೆ ಮಳೆ ಬಂದಿದೆ ಸರ್, ಅಡ್ಡವಾಗಿ ಮಳೆ ಕೈ ಕೊಡ್ತು. ತದನಂತರ ನಮ್ಮ ಮುಂಗಾರು ಮಳೆ ಸ್ವಲ್ಪ ಉತ್ತಮವಾಗಿ ಮಳೆ ಆಗಿದೆ, ಯಾವುದೇ ರೀತಿಯಿಂದ ಬೆಳೆ ಇರಲಿಲ್ಲ. ಈಗ ಸುಮ್ಮನೆ ನಾವು ನರ್ಸರಿ ಅಥವಾ ಹೊಟ್ಲು ಅಥವಾ ಮಾಡೋ ಮೊದಲು ಅದ್ರ ಜೊತೆಗೇ ನಾವು ಹಸಿರಲ್ಲೇ ಬೆಳೆಗಳನ್ನ ಬಿತ್ತನೆ ಮಾಡಿಕೊಂಡು ನಮ್ಮ ಭೂಮಿಗೆ ಸೇರಿಸಿದ್ರೆ, ನಾವೇನು ಕೊಟ್ಟಿಗೆ ಗೊಬ್ಬರನ ನಾವು ಬೆಳೆಗನುಸಾರವಾಗಿ 5ರಿಂದ 10 ಟನ್ನನ್ನು ಹೊಡಿತೀವಿ, ಅಷ್ಟೂ ಪೂರೈಕೆನ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಾಡೋಕ್ಕಾಗದಿರುವಷ್ಟು ಅಂಶವನ್ನು ನಾವು ಈ ಹಸಿರೆಲೆ ಗೊಬ್ಬರನ ಬೆಳೆದು ಭೂಮಿಗೆ ಸೇರಿಸೋದ್ರಿಂದ ಸಾವಯವ ಅಂಶವನ್ನು ವೃದ್ಧಿಸಿ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವುದಲ್ಲದೆ ಬೆಳೆಗಳ ಇಳುವರಿನೂ ಕೂಡ ಹೆಚ್ಚಿಸ್ಕೊಳ್ಬೋದು. ಹಾಗಾಗಿ ಎಲ್ಲ ಈ ಒಂದು ಕೃಷಿ ಮೇಳಕ್ಕೆ ತಾಕುಗಳಿಗೆ ಏನು ನಾವು ಸೆಲೆಕ್ಟ್ ಮಾಡಿದ್ದೀವಿ, 5 ತಾಕನ್ನ ಈ ಮಳೆ ಬಂದ ನಂತರ ಇಮಿಡಿಯೇಟಾಗಿ ನಾವು ಈ ಚಂಬೆ ಅನ್ನೋ ಒಂದು ಹಸಿರೆಲೆ ಗೊಬ್ಬರನ ಚೆಲ್ಲಿ ಭೂಮಿಗೆ ಇನ್ಕಾರ್ಪೊರೇಟ್ ಮಾಡೋದಕ್ಕೂ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ ಸರ್. ಆವಾಗಲೇ ಅನಂತಕುಮಾರ್ ಸರ್ ಅವರು ಹೇಳಿದ ರೀತಿ
ಸೊ ನಮ್ಮಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳು ನಾವು ಕೃಷಿ ಮೇಳವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಸರ್. ಸೊ ನಮ್ಮಲ್ಲಿ ಕೃಷಿ ಮೇಳದ ಪ್ರಮುಖವಾದಂಥ ಉದ್ದೇಶ ಅಂತ ಹೇಳಿದ್ರೆ ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ಬಂದಂತಹ ರೈತ ಬಾಂಧವರಿಗೆ ಎಲ್ಲ ತಾಂತ್ರಿಕತೆಗಳು ತಳಿಗಳನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ 15 ಎಕರೆ ಪ್ರದೇಶದಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಪ್ರಾತ್ಯಕ್ಷಿಕೆಯಲ್ಲಿ ಪ್ರಮುಖವಾದ ಉದ್ದೇಶ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೇವಲ ಭತ್ತ ಮತ್ತು ಕಬ್ಬು ಇವೆರಡೇ ಪ್ರಮುಖವಾದಂಥ ಬೆಳೆಗಳು ಸರ್. ಸೊ ಬೇರೆ ಬೆಳೆಗಳ ಬಗ್ಗೆ, ಬೇರೆ ಬೆಳೆಗಳ ಒಂದು ವ್ಯವಸಾಯದ ಬಗ್ಗೆ ರೈತರಿಗೆ ಅಷ್ಟು ಅರಿವಿರಲ್ಲ. ಸೊ ಅರಿವನ್ನು ಮೂಡಿಸಬೇಕು. ಈ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲೂ ಕೂಡ ಬೇರೆ ಬೇರೆ ಬೆಳೆಗಳನ್ನು, ಭತ್ತ ರಾಗಿಗೆ ಪರ್ಯಾಯವಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಕೈಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಬೆಳೆಗಳ, ತಳಿಗಳ ಮತ್ತು ತಾಂತ್ರಿಕತೆಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ತೀವಿ ಸರ್. ಸೊ ಈಗ ಜೂನ್ ತಿಂಗಳಲ್ಲಿ ಪ್ರಮುಖವಾಗಿ ನಾವು ಈಗ ಆಲ್ರೆಡಿ ಬಿತ್ತನೆಯನ್ನು ಮಾಡಿದ್ದೀವಿ. ಒಂದು ಏನು ತೊಗರಿ ಬಿತ್ತನೆ. ಸೊ ತೊಗರಿನಲ್ಲಿ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರ್ತಕ್ಕಂಥ 5 ತಳಿಗಳಿದ್ದಾವೆ. BRG1, BRG2, BRG3, BRG4 ಮತ್ತು BRG5 ಅಂತಕ್ಕಂಥ ತಳಿಗಳು. ಸೊ ಯೂಶ್ವಲಿ ತೊಗರಿಯನ್ನು ನಾವು ಜೂನ್ ತಿಂಗಳಲ್ಲೇ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಸೊ ಎಲ್ಲಿ ಮಳೆಯಾಶ್ರಿತ ಪ್ರದೇಶ ಏನಿದೆ, ನಮ್ಮ ಒಂದು ಮದ್ದೂರು ಭಾಗ ಆಗಿರ್ಬೋದು, ನಾಗಮಂಗಲ ಭಾಗ ಆಗಿರ್ಬೋದು, ಅಲ್ಲಿ ತೊಗರಿ ಪ್ರಮುಖವಾದಂಥ ಬೆಳೆ ಸರ್. ಸೊ ಹಾಗಾಗಿ ನಾವು ಆ ಒಂದು ತೊಗರಿಯ 5 ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಈಗ ಆಲ್ರೆಡಿ ಬಿತ್ತನೆಯನ್ನು ಮಾಡಿದ್ದೀವಿ, ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿದ್ದೀವಿ. ಸೊ ಅದರ ಒಂದು ತಾಂತ್ರಿಕತೆಗಳು ಬೇಕು ಅಂತ ಹೇಳಿದ್ರೆ ರೈತ ಬಾಂಧವರು VC ಫಾರಂಗೆ ಒಂದು ಭೇಟಿಯನ್ನು ನೀಡಿ ಅದರ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ ಸರ್. ಸೊ ಮತ್ತೊಂದು ಇಲ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಹತ್ತಿ. ಸೊ ಹತ್ತಿಯನ್ನು ಕೂಡ ನಾವು ಜೂನ್ ತಿಂಗಳಿಂದ ಬಿತ್ತನೆಯನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಸೊ ಅಲ್ಲಿ ಹತ್ತಿಯಲ್ಲೂ ಕೂಡ ನಾವು DCH 32, BT ಮತ್ತು ನಾನ್ BT 2 ತಳಿಗಳನ್ನು ಕೂಡ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ. ಸೊ ಅದರಲ್ಲೂ ಕೂಡ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ರೈತ ಬಾಂಧವರಿಗೆ ಬೇಕಾದಲ್ಲಿ ಆ ಬೆಳೆಯ ಒಂದು ವಿವಿಧ ಹಂತಗಳಲ್ಲಿ ಒಂದು ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ. ಸೊ ಮತ್ತೊಂದು ತುಂಬ ಎಲ್ಲಿ ಮಳೆ ತುಂಬ ಕಡಿಮೆ ಬೀಳುತ್ತೆ ಅಂಥ ಒಂದು ಪ್ರದೇಶಕ್ಕೆ ತುಂಬ ಸೂಕ್ತವಾದಂಥ ಒಂದು ಬೆಳೆ ಅಂತ ಹೇಳಿದ್ರೆ ಅರಳು. ಸೊ ಅರಳಿಗೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಸೊ ಆಯಿಲ್ ಇಂಡಸ್ಟ್ರಿಯಲ್ಲಾಗಿರ್ಬೋದು ಅಥವಾ ಲೂಬ್ರಿಕೇಷನ್ ಇಂಡಸ್ಟ್ರಿಯಲ್ಲಾಗಿರ್ಬೋದು, ಆ ಒಂದು ಎಣ್ಣೆಗೆ ತುಂಬ ಬೇಡಿಕೆ ಇರೋದರಿಂದ ನಾವು ಅರಳಲ್ಲೂ ಕೂಡ 2 ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ. ಸೊ ಅದನ್ನು ಕೂಡ ರೈತ ಬಾಂಧವರು ನೋಡ್ಬೋದಾಗಿದೆ ಸರ್. ಇನ್ನು ನಾವು ಜುಲೈ ತಿಂಗಳಲ್ಲಿ ಯೂಶ್ವಲಿ ಭತ್ತದ ಒಂದು ತಳಿಗಳ ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ತೀವಿ. ಸೊ ಭತ್ತದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ತಳಿಗಳಾದಂತಹ KMP 225 ಅಂತಕ್ಕಂಥದ್ದು ಇರ್ಬೋದು, ಸೊ ಅಥವಾ KMP 220 ಅಂತ ಕೆಂಪಕ್ಕಿ ಇರ್ತಕ್ಕಂಥ ಜೊತೆಗೆ ಪರ್ಯಾಯ ತಳಿ ಇರ್ಬೋದು. ಸೊ ಮತ್ತೆ ಮುಂದಿನ ವರ್ಷದಲ್ಲಿ ಬಿಡುಗಡೆ ಆಗಲಿರ್ತಕ್ಕಂತಹ ತಳಿಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಸರ್. ಸೊ ಅದನ್ನು ರೈತ ಬಾಂಧವರು ವೀಕ್ಷಣೆ ಮಾಡಿ ಅದರಲ್ಲಿ ಏನು ನ್ಯೂನತೆಗಳಿದ್ದಾವೆ, ಸೊ ಅಥವಾ ಅದರಿಂದ ಏನಾದರೂ ಮಾರ್ಪಾಡನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ರೈತ ಬಾಂಧವರು ನಮಗೆ ಕೊಡ್ಬೋದಾಗಿದೆ. ಸೊ ಅದೇ ರೀತಿ ಕಳೆದ ಒಂದು 3 ವರ್ಷಗಳಿಂದ ನಾವು ನಮ್ಮ VC ಫಾರಂ ಮಂಡ್ಯದಲ್ಲಿ ಈ ಒಂದು ಸಾಂಪ್ರದಾಯಿಕ ಭತ್ತದ ತಳಿಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಏರ್ಪಡಿಸ್ತಾ ಇದ್ದೀವಿ. ಎಸ್ಪೆಷಲಿ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥ ರೈತರುಗಳಿಗೆ ಆ ಒಂದು ಏನು ಸಾಂಪ್ರದಾಯಿಕ ಭತ್ತದ ತಳಿಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತೇಳಿ ಸುಮಾರು 230ರಿಂದ 250 ಸಾಂಪ್ರದಾಯಿಕ ಭತ್ತದ ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಏರ್ಪಡಿಸ್ತೀವಿ. ಇನ್ನು ಈ ಒಂದು ಏನು ಪಲ್ಸಸ್ ಅಂತ ಕರಿತೀವಿ, ದ್ವಿದಳ ಧಾನ್ಯ ಬೆಳೆಗಳು ಕೂಡ ನಮ್ಮ ಮಂಡ್ಯ ಭಾಗದಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಸರ್. ಸೊ ಎಸ್ಪೆಷಲಿ ಏನು ಬೇಸಿಗೆಗಾಲ ಆಗಿರ್ಬೋದು ಅಥವಾ ಪೂರ್ವ ಮುಂಗಾರಲ್ಲಿ ಭಾಳಷ್ಟು ಚೆನ್ನಾಗಿ ಬೆಳೀತಕ್ಕಂಥ ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆಗಳು. ಸೊ ಅದರಲ್ಲಿ ಪ್ರಮುಖವಾಗಿ ಹೆಸರು, ಉದ್ದು. ಸೊ ಇವೆರಡು ಒಂದು ಬೆಳೆಗಳ ತಳಿಗಳು. ಹೆಸರಲ್ಲಿ ನಮಗೆ KKM 3 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಆ ಒಂದು ತಳಿಯ ಪ್ರಾತ್ಯಕ್ಷಿಕೆಯನ್ನು ಕೂಡ ಏರ್ಪಡಿಸಿದ್ದೀವಿ. ಸೊ ಅದೇ ರೀತಿ ಉದ್ದಿನಲ್ಲಿ LBG 791 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಏರ್ಪಡಿಸಿದ್ದೀವಿ. ಯೂಶ್ವಲಿ ದ್ವಿದಳ ಧಾನ್ಯ ಬೆಳೆಗಳನ್ನು ನಾವು ಆಗಸ್ಟ್ ಕೊನೆ ವಾರದಲ್ಲಿ ನಾವು ಬಿತ್ತನೆಯನ್ನು ಮಾಡ್ತೀವಿ. ಸೊ ನಮಗೆ ನವೆಂಬರ್ ವರೆಗೆ ಕಟಾವಿಗೆ ಬಂದಿರುತ್ತೆ. ಸೊ ಅದನ್ನು ರೈತ ಬಾಂಧವರು ವೀಕ್ಷಣೆಯನ್ನು ಮಾಡಬಹುದು ಸರ್. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಎಣ್ಣೆಕಾಳು ಬೆಳೆಗಳಿಗೂ ಕೂಡ ಒಳ್ಳೆಯ ಒಂದು ವಾತಾವರಣ ನಮ್ಮ ಒಂದು ಭಾಗದಲ್ಲಿ ತುಂಬ ಚೆನ್ನಾಗಿದೆ. ಸೊ ಎಸ್ಪೆಷಲಿ ಈ ಒಂದು ಸೋಯಾ ಅವರೆ ಏನಿದೆ, ಅಧಿಕ ಪ್ರೋಟೀನ್ ಅಂಶ ಹೊಂದಿರತಕ್ಕಂತಹ ಮತ್ತು ಸುಮಾರು 16ರಿಂದ 18% ಎಣ್ಣೆ ಅಂಶವನ್ನು ಕೂಡ ಹೊಂದಿರತಕ್ಕಂಥ ಒಂದು ಬೆಳೆ. ಸೊ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂತಹ ಒಂದು ದ್ವಿದಳ ಧಾನ್ಯದ ಬೆಳೆ. ಸೊ ಅದನ್ನು ಕೂಡ ನಾವು ಮುಂಗಾರಿನಲ್ಲಿ ಬೆಳೆಯೋದ್ರಿಂದ ಅಧಿಕ ಲಾಭವನ್ನು ಗಳಿಸ್ಕೊಳ್ಬೋದು ಸರ್. ಸೊ ಅದರಲ್ಲಿ JS 335 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಏರ್ಪಾಟನ್ನು ಮಾಡಿದ್ದೀವಿ. ಸೊ ಅದೇ ರೀತಿ ಕಡಲೆಕಾಯಿ, ಎಲ್ಲಿ ನಮ್ಮ ಏನು ಮಳೆ ಆಶ್ರಿತ ಪ್ರದೇಶಗಳೇನಿದ್ದಾವೆ, ನಾಗಮಂಗಲ ಭಾಗ ಆಗಿರ್ಬೋದು ಅಥವಾ ಮದ್ದೂರು ಭಾಗ ಆಗಿರ್ಬೋದು, ಮಳವಳ್ಳಿ ಭಾಗ ಆಗಿರ್ಬೋದು, ಸೊ ಇಂಥ ಕಡೆ ಕಡಲೆಕಾಯಿ ತುಂಬ ಪ್ರಮುಖವಾದಂಥ ಒಂದು ಎಣ್ಣೆಕಾಳು ಬೆಳೆ. ಸೊ ಅದರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ
ವರ್ಷಗಳಲ್ಲಿ ನಾವೆಲ್ಲ ಗಮನಿಸಿರ್ಬೋದು. ಸೊ ಕದ್ರಿ ಲೇಪಾಕ್ಷಿ ಅಂತ ತಳಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ತಿದೆ ರೈತರ ಒಂದು ಹೊಲದಲ್ಲಿ ತಾಕಲಿ ಅಂತಕ್ಕಂಥದ್ದು. ಸೊ ಅದೇ ರೀತಿ ನಾವು ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರ್ತಕ್ಕಂತಹ GKVK 5 ಅಂತಕ್ಕಂಥ ಒಂದು ತಳಿ ಮತ್ತು GKVK 15 ಅಂತಕ್ಕಂಥ ಒಂದು ತಳಿ. ಸೊ ಅದೇ ರೀತಿ ಕದ್ರಿ ಲೇಪಾಕ್ಷಿ, ಈ 3 ತಳಿಗಳ ಒಂದು ಏನು ತುಲನೆಯನ್ನು ಮಾಡೋದಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಏರ್ಪಾಟನ್ನು ಮಾಡಿದ್ದೀವಿ ಸರ್. ಸೊ ಅದೇ ರೀತಿ ಈ ತಳಿಗಳ ಅಲ್ಲದೆ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ. ಸೊ ಇವತ್ತು ಭೂಮಿಯ ಒಂದು ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಒಂದು ಹಸಿರೆಲೆ ಬೆಳೆದು ಭೂಮಿಗೆ ಸೇರಿಸಬೇಕು ಅಂತೇಳಿ. ಬಟ್ ರೈತ ಬಾಂಧವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅವುಗಳ ಬಿತ್ತನೆ ಲಭ್ಯತೆ ತುಂಬ ಕಡಿಮೆ ಆಗ್ತಿದೆ ಸರ್. ಸೊ ಆ ನಿಟ್ಟಿನಲ್ಲಿ ಈ ಹಸಿರೆಲೆ ಬೆಳೆಗಳಾದಂತಹ ಚಂಬೆ, ಅಪ್ಸೆಣಬು, ಅಲಸಂದೆ ಅಥವಾ ಮಕುನ ಅಂತಕ್ಕಂಥದ್ದು ತೋಟಗಾರಿಕಾ ಬೆಳೆಗಳಲ್ಲಿ ಬೆಳೀತಕ್ಕಂತಹ ಒಂದು ಹಸಿರೆಲೆ ಬೆಳೆ. ಸೊ ಇವುಗಳ ಬೀಜೋತ್ಪಾದನೆಯನ್ನು ಯಾವ ರೀತಿ ಮಾಡಬೇಕು, ಸೊ ಬೀಜೋತ್ಪಾದನೆಯನ್ನು ಮಾಡಬೇಕಾದ್ರೆ ಯಾವ ಯಾವ ತಾಂತ್ರಿಕತೆಗಳನ್ನು ಅನುಸರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಅಲ್ಲಿ ಏರ್ಪಡಿಸಿದ್ದೀವಿ. ಸೊ ರೈತ ಬಾಂಧವರು ಆ ಒಂದು ಪ್ರಾತ್ಯಕ್ಷಿಕೆಯನ್ನು ನೋಡಿ ಸೊ ಅವರು ಕೂಡ ಆ ಒಂದು ಬೀಜೋತ್ಪಾದನೆಯನ್ನು ಮಾಡಿಕೊಂಡು ಅಧಿಕ ಲಾಭವನ್ನು ಕೊಡ್ತಕ್ಕಂತಹ ಒಂದು ಬೆಳೆಗಳು ಅದನ್ನು ಕೂಡ ಮಾಡಿಕೊಳ್ಳಬಹುದಾಗಿದೆ ಸರ್. ಡಾಕ್ಟರ್ ಅನಂತಕುಮಾರ್ ಅವರೇ, VC ಫಾರಮಿನ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿದ್ದೀರಾ? ಹಾಂ ಸರ್, ಈಗೇನು ತಾಕಂತ ಐಡೆಂಟಿಫೈ ಮಾಡಿದ್ವಿ, ಯಾವುದೇ ಒಂದು ಬೆಳೆನ ನಾವು ಚೂಸ್ ಮಾಡಿದಾಗ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಓಕೆ, ಈಗ ನಿಮ್ಮ ಮಣ್ಣು ಈಗ ಅಸಿಡಿಕ್, ಆಲ್ಕಲೈನ ಅಥವಾ pH ತಟಸ್ಥವಾಗಿದೆಯಾ, ಸಾವಯವ ಇಂಗಾಲ ಎಷ್ಟಿದೆ, ಹೇಗೆ ಸರ್? ಸಾಮಾನ್ಯವಾಗಿ ನಮ್ಮ ಭೂಮಿಗಳು ಸ್ವಲ್ಪ ಹುಳಿ ಮಣ್ಣಾಗೆ ಇರ್ತವೆ. ಎಲ್ಲಿ ನಾವು ಭತ್ತ ಬೆಳೆನ ಜಾಸ್ತಿ ಬೆಳಿತೀವಿ ಅಂತ ಕಡೆ ನಮಗೆ ತಟಸ್ಥದಿಂದ ಜಾಸ್ತಿ ಅಂದರೆ ಹುಳಿ, ಕ್ಷಾರ ಅಥವಾ ಚೌಳು ಭೂಮಿಗಳಿಗೆ ಕನ್ವರ್ಟ್ ಆಗಿರುವಂತಹ ಸನ್ನಿವೇಶಗಳು ಇರ್ತವೆ ಸರ್. ಬೇರೆ ಯಾವ್ದಾದ್ರು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳ ಕೊರತೆ ಏನಾದ್ರು? ಸಾಮಾನ್ಯವಾಗಿ ನಾವು ಭತ್ತ ಬೆಳೆಯೋ ಭೂಮಿಗಳಲ್ಲಿ ನಮಗೆ ಸತುವಿನ ಕೊರತೆ ಎದ್ದು ಕಾಣುತ್ತೆ. ಈಗ ನಾವು ಪ್ರಾತ್ಯಕ್ಷಿಕೆನಲ್ಲಿ ವಿವಿಧ ಬೆಳೆಗಳನ್ನ ಹೇಳಿದ್ವಿ. ಏನಂತಂದರೆ ಸೀರಿಯಲ್ಸ್ ಆಗ್ಬೋದು ಅಥವಾ ದ್ವಿದಳ ಧಾನ್ಯ ಬೆಳೆಗಳಾಗ್ಬೋದು ಅಥವಾ ಕಮರ್ಷಿಯಲ್ ಬೆಳೆಗಳಾಗ್ಬೋದು ಅಂತ ಆ ಬೆಳೆಗನುಗುಣವಾಗಿ ಪೋಷಕಾಂಶಗಳ ಕೊರತೆ ಇದ್ದೇ ಇರುತ್ತೆ. ಉದಾಹರಣೆಗೆ ಈಗ ನಾವು ಭತ್ತದ ಬೆಳೆ ಅಂತ ಬಂದಾಗ ಭತ್ತದಲ್ಲಿ ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಇವತ್ತೆಲ್ಲ ಪೋಷಕಾಂಶಗಳನ್ನ ಹಂತವಾಗಿ ಒಂದೇ ಸಾರಿ ನಾವು ಆಗ್ತಿದ್ದಂಥ ಪದ್ಧತಿಗಳನ್ನ ಕಡಿಮೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ಸಾರಜನಕನ ನಾವು ಹಂತವಾಗಿ ನಾಟಿ ಹಂತದಲ್ಲಿ 50 ಭಾಗ ಕೊಡುವಂಥದ್ದು, ಕಳೆ ತೆಗೆದು 25 ಭಾಗ ಕೊಡುವಂಥದ್ದು, ಹೂ ಬಿಟ್ಟಂಥ ಸಂದರ್ಭದಲ್ಲಿ 25 ಭಾಗ ಕೊಡು ಅಂದರೆ ರೈತರಿಗೆ ಅರಿವಿದೆ. ಏನಪ್ಪ ಅಂತಂದರೆ ನಾವು ಹಾಕುವಂಥ ಪೋಷಕಾಂಶಗಳನ್ನ ಒಂದೇ ಸಾರಿ ಹಾಕಿದಾಗ ವಿವಿಧ ರೀತಿಯಾಗಿ ಪೋಲಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಬೆಳೆಗನುಗುಣವಾಗಿ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ ಅಂತ. ಈಗ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನೇನು ಚಟುವಟಿಕೆಗಳು ನಡೀತವೆ ಹೇಳಿ ಸರ್. VC ಫಾರಂ ಮೊದಲನೇದು ಹೇಳಿದ್ರಿ, ತಾವು ಬಸಿಗಾಲುವೆಗಳನ್ನು ತೆಗೆದಿದ್ದೀರಿ, ಎಲ್ಲಿ ಚೌಳಿದೆ ಅಂತಹ ಕಡೆ ಚೌಳು ಮಣ್ಣಿನ ಸುಧಾರಣೆಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಅಲ್ಲಿ ನೋಡಬಹುದು ಅಂತ ಹೇಳಿ. ಜರುಗು ಮಣ್ಣು ಬಂದಂತ ಸಂದರ್ಭದಲ್ಲಿ ಬದುಗಳನ್ನ ಹಾಕೊಂಡು ನಾವು ಮಣ್ಣು ಮತ್ತು ನೀರನ್ನ ಸಂರಕ್ಷಣೆಯನ್ನು ನೋಡಬಹುದು. ಮತ್ತೆ ಸೌಳು ಜೌಳು ಅಂತ ಬಂದಂತ ಸಂದರ್ಭದಲ್ಲಿ ಬಸಿಗಾಲುವೆಗಳನ್ನ ನೋಡುವಂಥದ್ದು, ಅದರ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರಗಳನ್ನ ಬಳಕೆ ಮಾಡಿ ಭೂಮಿಗೆ ಸೇರಿಸುವಂಥದ್ದನ್ನ ನೋಡುವಂಥದ್ದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನ ಬಳಸುವಂಥದ್ದು ಆಗ್ಬೋದು. ಅಥವಾ ಭತ್ತದಲ್ಲಿ ನಾನಾಗಲೇ ಹೇಳಿದೆ, ಸಾಮಾನ್ಯವಾಗಿ ನಾಟಿ ಮಾಡೋದ್ರಿಂದ 1 ತಿಂಗಳೊಳಗೆ ನಮಗೆ ಸತುವಿನ ಕೊರತೆ ಸಾಮಾನ್ಯವಾಗಿ ಕಾಣುತ್ತೆ. ಅಂತ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ ಪೋಷಕಾಂಶ ನಮ್ಮ ಲಘು ಪೋಷಕಾಂಶಗಳ ಕೊರತೆ ಇದೆ ಅಂತ ತಿಳ್ಕೊಂಡು ನಾವು ನಾಟಿ ಸಂದರ್ಭದಲ್ಲಿ ನಾವು ಸತುವಿನ ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ ಯಾವ ರೀತಿಯಾದಂಥ ಇಳುವರಿ ಕಡಿಮೆ ಆಗಲ್ಲ ಸರ್. ಓಕೆ, ಅಂದರೆ ಈಗ ಜುಲೈ ತಿಂಗಳಿಂದ ನೀವು ಕೃಷಿ ಮೇಳ ಮಾಡೋವರೆಗೆ ನವೆಂಬರ್ ತಿಂಗಳವರೆಗೆ ಮಣ್ಣಿಗೆ ಸಂಬಂಧಪಟ್ಟಂತ ಕೆಲಸಗಳು ಏನೇನು ನಡೀತಾ ಇರ್ತಾವೆ ನಿಮ್ಮ VC ಫಾರ್ಮ್ ಅಲ್ಲಿ? ಸಾಮಾನ್ಯವಾಗಿ ಸರ್, ಬಿತ್ತನೆ ಮಾಡಬೇಕು ಅಂತಂದ್ರೆ ಅದುವಾಗಿ ಭೂಮಿನ ಸಿದ್ಧತೆನ ಉಳುಮೆ ಮುಖಾಂತರ ಮಾಡಿಕೊಂಡು ಸಮತಟ್ಟವಾಗಿ ಒಂದು ಲೆವೆಲ್ ಇರಬೇಕು. ನೀರು ಉಳುಮೆ ಮಾಡೋದಕ್ಕೆ ತಾವೇನು ಬಳಸ್ತೀರಿ ಸರ್? ಸಾಮಾನ್ಯವಾಗಿ ಯಂತ್ರಚಾಲಿತ ಟ್ರ್ಯಾಕ್ಟರ್ಗಳನ್ನ ಬಳಕೆ ಮಾಡ್ತೀವಿ. ಅದರಲ್ಲಿ ಬಲರಾಮ್ ನೇಗ್ಲ್ ಆಗ್ಬೋದು, ಕಲ್ಟಿವೇಟರ್ ಆಗ್ಬೋದು, ರೋಟೋವೇಟರ್ ಆಗ್ಬೋದು, ಇಂಥದನ್ನ ಬಳಕೆ ಮಾಡಿ ಮಣ್ಣನ್ನು ಉತ್ತಮವಾಗಿ ಸಿದ್ಧತೆ. ಅಂದರೆ ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂದರೆ ಕಣ ರೂಪದಲ್ಲಿ ಇತ್ತು ಅಂದರೆ ಬೆಳೆಗೆ ಬೇರುಗಳನ್ನ ಕಟ್ಟೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆ ರೀತಿಯಲ್ಲಿ ಭೂಮಿನ ಸಿದ್ಧತೆ ಮಾಡ್ಕೋತೀವಿ. ಅದ್ರ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ನ ಅವಶ್ಯಕತೆ ಇತ್ತು ಅಂದರೆ ಜಿಪ್ಸಮ್ನ ಬಳಕೆ ಮಾಡ್ತೀವಿ. ಬಸಿಗಾಲುವೆ ಕೊಟ್ಟು ನೀರನ್ನ ಹೊಡೆದು ಸವಳು ಅಥವಾ ಚೌಳನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ. ಅಂದರೆ ಮಣ್ಣಿನ ಉಳುಮೆ ಕೆಲಸ ಕೊನೆ ತನಕ ನಡೀತಾನೆ ಇಲ್ಲ ಸರ್, ಸಾಮಾನ್ಯವಾಗಿ ಬಿತ್ತನೆ ಮಾಡೋಕೆ ಮೊದಲೇ ಮಾಡ್ಕೊಳ್ತೀವಿ. ಅಂದ್ರೆ ಜುಲೈ ತಿಂಗಳಲ್ಲೇ ಎಲ್ಲ ಉಳುಮೆ ಕಾರ್ಯಗಳು ಜುಲೈಯಿಂದ ಆಗಸ್ಟ್. ಅಂದ್ರೆ ಏನಂತಂದ್ರೆ ಈಗ ನಾವು ಕೃಷಿ ಮೇಳಕ್ಕೆ ವಿವಿಧ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರು. ಈಗ 4 ತಿಂಗಳು ಬೆಳೆ ಇರುತ್ತೆ, 3 ತಿಂಗಳು ಬೆಳೆ ಇರುತ್ತೆ, 2 ತಿಂಗಳು ಬೆಳೆ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಭೂಮಿನ ನಾವು ಸಿದ್ಧತೆನ ಮಾಡ್ಕೋಬೇಕು. ಎಲ್ಲಾ ಬೆಳೆಗಳು ನವೆಂಬರ್ ಹೊತ್ತಿಗೆ ಬರೋ ಹಾಗೆ ಪ್ಲಾನ್ ಮಾಡ್ಕೋತೀರಾ ಎಲ್ಲ. ಅಂದ್ರೆ ಒಂದು ಕೃಷಿ ಮೇಳಕ್ಕೆ ಬಂದಂತ ರೈತರು ಬರೀ ನಮ್ಮ ಭತ್ತ ಕಬ್ಬು ಅನ್ನೋ ಬೆಳೆ ಇವತ್ತೇನಂತಂದ್ರೆ
ಪರ್ಯಾಯ ಬೆಳೆವಾಗಿ ಭತ್ತ ಮತ್ತು ಕಬ್ಬನ್ನೇ ಬಿಟ್ಟು ಬೇರೆ ಯಾವ್ದಾರ ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅಂತ ಅವರು ನೋಡಬೇಕು ಅಂತ ಬಂದ ಸಂದರ್ಭದಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನ ನಾವು ಚೂಸ್ ಮಾಡಿರ್ತೀವಿ. ಅದಕ್ಕೆ ತಕ್ಕಾಗೆ ಸಿದ್ಧತೆಗಳು ನಡೀತಾನೆ ಇರ್ತವೆ ಸರ್. ಓಕೆ, ತಿಮ್ಮೇಗೌಡ್ರೆ ಹೇಳಿ ಸರ್. ಈಗ ಒಂದು ಭೂಮಿ ಸಿದ್ಧತೆಯಲ್ಲಿ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಸದ್ಬಳಕೆ ತುಂಬ ಕಡಿಮೆ ಆಗ್ತಿದೆ ಸರ್. ಅದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂದರೆ ಭೂಮಿ ಸಮತಟ್ಟಾಗದೇ ಇರತಕ್ಕಂಥದ್ದು. ಭೂಮಿ ಮಟ್ಟ ಮಾಡೋದ್ರಲ್ಲಿ ನಾವು ವೈಜ್ಞಾನಿಕವಾಗಿ ಮಟ್ಟವನ್ನು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲೇಸರ್ ಲೆವೆಲಿಂಗ್ ಅಂತಕ್ಕಂಥ ಒಂದು ಸಾಧನ ಇದೆ. ಅದನ್ನು ಕೂಡ ರೈತ ಬಾಂಧವರಿಗೆ ಪ್ರಾತ್ಯಕ್ಷಿಕೆ ಮುಖಾಂತರ ತಿಳಿಸ್ಕೊಳ್ಳಲಾಗುತ್ತೆ. ಲೇಸರ್ ಲೆವೆಲಿಂಗಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರಿಸಿಷನ್ ಲೆವೆಲಲ್ಲಿ ಒಂದು ಭೂಮಿಯನ್ನು ಮಟ್ಟ ಮಾಡ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ರೈತ ಬಾಂಧವರು ಬಂದು ನೋಡ್ಬೋದು ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ ಸರ್. ಓಕೆ, ಈಗ ಬೆಳೆ ಯೋಜನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬೆಳೆಗಳನ್ನು ಏನು ತಾವು ಕೃಷಿ ಮೇಳದಲ್ಲಿ ಬರೋವಂಥವ್ರಿಗೆ ಅಂತ ಹಾಕ್ತಿರಲ್ಲ, ಅದರ ಪ್ಲಾನಿಂಗ್ ಹೇಗೆ ಮಾಡ್ತೀರಾ ಸರ್? ಕ್ರಾಪ್ ಪ್ಲಾನಿಂಗ್ ಯಾವ ರೀತಿ ಮಾಡ್ತೀರಿ? ಖಂಡಿತವಾಗ್ಲೂ ಸರ್. ಯೂಶ್ವಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಬೇಕಾದಾಗ ಎಲ್ಲ ಒಂದು ಬೆಳೆಗಳು ನಮಗೆ ನವಂಬರ್ ಕೊನೆ ವಾರದಲ್ಲಿ ಕೃಷಿ ಮೇಳ ಆಗೋದ್ರಿಂದ ನವಂಬರ್ ಕೊನೆ ವಾರಕ್ಕೆ ಒಂದು ಕಾಯಿ ಕಚ್ಚುವ ಹಂತಕ್ಕೆ ಬಂದಿರಬೇಕು ಸರ್. ಆ ಒಂದು ಹಂತದಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತವೆ. ರೈತ ಬಾಂಧವರಿಗೂ ಕೂಡ ಅದ್ರ ಬಗ್ಗೆ ವಿಮರ್ಶೆಯನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ಗಳನ್ನ ಆವಾಗಲೇ ಹೇಳಿದಾಗೆ ಅರಳು, ತೊಗರಿ ಮತ್ತು ಹತ್ತಿ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ 150ರಿಂದ 160 ದಿನ ಬೆಳೆ ಏನಿರುತ್ತೆ, ಅದನ್ನು ಯೂಶ್ವಲಿ ಜೂನ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡ್ತೀವಿ ಸರ್. ಮತ್ತು ಜುಲೈ ತಿಂಗಳಲ್ಲಿ ಮೀಡಿಯಮ್ ಡ್ಯೂರೇಷನ್ ಕ್ರಾಪ್ಸ್ ಸುಮಾರು 120ರಿಂದ 125 ದಿನದಲ್ಲಿ ಕಟಾವ್ ಆಗ್ತಕ್ಕಂತಹ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸೋಯಾ ಅವರೆ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು. ಈ ಒಂದು ಬೆಳೆಗಳನ್ನು ಜುಲೈ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡ್ತೀವಿ. ಅದೇ ರೀತಿ ಈ ಒಂದು ಭತ್ತವನ್ನು ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ಗಳನ್ನು ಜುಲೈ ತಿಂಗಳಲ್ಲಿ ನಾವು ನಾಟಿಯನ್ನು ಮಾಡ್ತೀವಿ ಸರ್. ಮತ್ತು ಮೀಡಿಯಮ್ ಡ್ಯೂರೇಷನ್ನು ಮತ್ತು ಶಾರ್ಟ್ ಡ್ಯೂರೇಷನ್ ಆಗಸ್ಟ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ತೀವಿ. ಚಳಿ ನಿರೋಧಕ ತಳಿಗಳನ್ನು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ತೀವಿ ಸರ್. ಈ ರೀತಿ ಒಂದು ಬೆಳೆಯ ಒಂದು ಯಾವಾಗ ಕಟಾವಿಗೆ ಬರುತ್ತೆ ಅನ್ನೋದ್ರ ಮೇಲೆ ಕ್ರಾಪಿಂಗ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದೀವಿ. ಈಗ ನೀವು ವಿಸಿ ಫಾರಂ ಕೃಷಿ ಮೇಳಕ್ಕೆ ಬಂದಾಗ ಭಾಳಷ್ಟು ಪದ್ಧತಿಗಳನ್ನು ಅಲ್ಲಿ ತೋರಿಸ್ತೀರಿ. ಅಂದರೆ ಡ್ರಮ್ ಸೀಡರ್ನ ಬಳಸಿ ಬಿತ್ತನೆ ಮಾಡೋದು, ಹೌದು ಸರ್, DBT ಡೈರೆಕ್ಟ್ ಸೀಡ್ಲಿಂಗು, ಇದನ್ನೆಲ್ಲ ನೀವು ನಿಮ್ಮ ವಿಸಿ ಫಾರಮಲ್ಲೂ ಮಾಡಬೇಕಲ್ಲ? ಯಾವಾಗಲೂ ಒಂದ್ಸರಿ ನೀವು ಬಿತ್ತನೆ ಮಾಡಿರ್ಬೇಕಲ್ಲ ಅದನ್ನು ತೋರ್ಸಕ್ಕೆ, ಅದನ್ನು ಯಾವಾಗ ಮಾಡ್ತೀರಿ? ಅದನ್ನು ಕೂಡ ಸರ್ ಇಲ್ಲಿ ಏನಾಗುತ್ತೆ, ನಮಗೆ ಬೆಳೆಗಳು ಮತ್ತು ತಳಿಗಳ ಪ್ರಾತ್ಯಕ್ಷಿಕೆ ನಂತರ ನಮಗೆ ಪ್ರಮುಖವಾದಂಥ ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಆದಷ್ಟು ಕಡಿಮೆ ನೀರನ್ನು ಬಳಸಿ ಬೆಳೆಯನ್ನು ಬೆಳೀತಕ್ಕಂತಹ ತಾಂತ್ರಿಕತೆಗಳನ್ನು ರೈತ ಬಾಂಧವರಿಗೆ ಪರಿಚಯಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಫಸ್ಟು ಭತ್ತದಲ್ಲಿ ಬಂದಾಗ ಕಡಿಮೆ ನೀರನ್ನು ಬಳಸಿ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂತಹ ಬೇರೆ ಬೇರೆ ಪದ್ಧತಿಗಳಿದ್ದಾವೆ. ಅದರಲ್ಲಿ ಒಂದು ಶ್ರೀ ಪದ್ಧತಿ ಭತ್ತದ ಬೇಸಾಯ, ಅರೆ ನೀರಾವರಿ ಭತ್ತದ ಬೇಸಾಯ, ಡ್ರಮ್ ಸೀಡರ್ನಿಂದ ನೇರ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಇತ್ತೀಚಿನ ವರ್ಷಗಳಲ್ಲಿ ಮತ್ತೊಂದು ಟೆಕ್ನಾಲಜಿ ನಮಗೆ ಒಣ ಭೂಮಿಗೇನೆ ನಾವು ಕೂರಿಗೆ ಮುಖಾಂತರ ಭತ್ತವನ್ನು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಇವಿಷ್ಟನ್ನು ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಾವು ಯೂಶ್ವಲಿ ಜುಲೈ ಎಂಡು ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಈ ಒಂದು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತೀವಿ. ಆವಾಗಲೂ ಕೂಡ ರೈತ ಬಾಂಧವರು ಒಂದು ಭೇಟಿಯನ್ನು ನೀಡಿ ಯಾವ ರೀತಿ ಈ ಒಂದು ಕಡಿಮೆ ನೀರನ್ನು ಬಳಸಿ ಬೆಳೀತಕ್ಕಂಥ ಭತ್ತದ ವಿಧಾನಗಳನ್ನು ತಿಳ್ಕೊಳ್ಬೋದಾಗಿದೆ ಸರ್. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡಲು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಡಾಕ್ಟರ್ ತಿಮ್ಮೇಗೌಡ್ರೆ, ತಾವು ಬೇಸಾಯ ತಜ್ಞರು. ಹೌದು ಸರ್. ಈಗ ಪ್ರಾತ್ಯಕ್ಷಿಕೆ ಉದ್ದೇಶಕ್ಕೆ ಎಷ್ಟು ಪ್ರದೇಶದಲ್ಲಿ ಬೆಳೆ ಬೆಳಿತೀನಿ ಅಂತಂದ್ರೆ ನೀವು? ಈಗ ನಾವು 15 ಎಕರೆ ಪ್ರದೇಶದಲ್ಲಿ 15 ಎಕರೆನಲ್ಲಿ ಎಲ್ಲಾ ಬೆಳೆನೂ ಬೆಳಿತೀರಿ. ಹೌದು ಹೌದು. ಅದು 1 ಸಾಲ್ ಇರ್ಬೋದು, 4 ಸಾಲ್ ಇರ್ಬೋದು, ಅಥವಾ 20 ಸಾಲ್ ಇರ್ಬೋದು. ಹೌದು ಸರ್. ಇದು ನಿಮಗೆ ಏನಾದರೂ ಚಾಲೆಂಜ್ ಅಂದ್ರೆ ಇದು ಈ ತರ ಬೆಳೆ ಬೆಳೆಯೋದು ನಿಮಗೆ ಚಾಲೆಂಜ್ ಅಂತ ಅನ್ಸುತ್ತಾ ಅಥವಾ ತುಂಬಾ ಸಹಜವಾಗಿ ಬೆಳಿತೀರಾ? ಸಹಜವಾಗಿ ಬೆಳಿತೀವಿ ಸರ್. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರಾತ್ಯಕ್ಷಿಗೋಸ್ಕರ ನಾವು ಐ ಬ್ಲಾಕ್ ಅಲ್ಲಿ ಮಾಡಿದ್ರು ಕೂಡ ನಾವು
ಲಾರ್ಜ್ ಏರಿಯಾದಲ್ಲಿ ನಾವು ಏನು ಬಿತ್ತನೆ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಅಥವಾ ಕಮರ್ಷಿಯಲ್ ಕ್ರಾಪ್ಸನ್ನು ಏನು ಬೆಳೀತಾ ಇದ್ದೀವಿ, ಸೊ ಅಲ್ಲಿ ನಾವು ಲಾರ್ಜ್ ಏರಿಯಾದಲ್ಲಿ ಮಾಡಿರ್ತೀವಿ. ನಾವು ಯಾತಕ್ಕೆ ಈ ಬ್ಲಾಕ್ಗೆ ತುಂಬ ಕಾನ್ಸಂಟ್ರೇಷನನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಬಂದಂಥ ರೈತ ಬಾಂಧವರು ಎಲ್ಲ ಬ್ಲಾಕ್ಗಳಿಗೂ ಕೂಡ ವಿಸಿಟ್ ಮಾಡೋದು ಕಷ್ಟ ಆಗುತ್ತೆ ಅವತ್ತು. ಸೊ ಹಾಗಾಗಿ ಎಲ್ಲ ಟೆಕ್ನಾಲಜಿಗಳು ತಾಂತ್ರಿಕತೆಗಳನ್ನು ಒಂದು ಏರಿಯಾದಲ್ಲಿ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಡಿಮೆ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಕ್ಕಂಥ ರೈತ ಬಾಂಧವರಿಗೆ ನನಗದು ಅರ್ಥ ಆಯ್ತು. ಈಗ ಅಲ್ಲಿ ರೋಗದ ಸಮಸ್ಯೆ ಜಾಸ್ತಿ ಬರ್ಬೋದಾ, ಅಥವಾ ಕೀಟ ಒಂದಕ್ಕೆ ಬಂದಿರೋದು ಇನ್ನೊಂದಕ್ಕೆ ಬರದೇ ಹೋಗ್ಬೋದು. ಆವಾಗ ಅದರ ನಿರ್ವಹಣೆ ದೃಷ್ಟಿಯಿಂದ ನೋಡುವಾಗ ಈಗ ಈ ತರಹ ಬೆಳೆ ಬೆಳೆದಾಗ ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ನೀವು ಮಾಡಿರೋ ತರಹನೇ ರೈತರು ಅವ್ರ ಜಮೀನಲ್ಲೂ ಇಷ್ಟೆಲ್ಲ ಬೆಳೆ ಬೆಳಿಬಹುದು ಅಂತಾದ್ರೆ ಇದನ್ನು ಒಂದು ಕ್ರಾಪ್ ಪ್ಲಾನಿಂಗ್ ಅಂತ ಭಾವಿಸ್ಬೋದಲ್ಲ? ಹೌದು ಸರ್. ಇಲ್ಲೇನಾಗುತ್ತೆ, ನಾವು ಏರಿಯಾ ತುಂಬಾ ಕಡಿಮೆ ಇರೋದ್ರಿಂದ ಆದಷ್ಟು ನಾವು ಎಲ್ಲ ಏನು ಯಾಂತ್ರೀಕರಣವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡಬೇಕಾದಾಗ ಖರ್ಚು ಜಾಸ್ತಿ ಆಗುತ್ತೆ ಸರ್ ನಮಗೆ. ಸೊ ಏನು ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿರ್ತೀವಿ ಅದನ್ನು ಲಾರ್ಜ್ ಏರಿಯಾದಲ್ಲಿ ರೈತ ಬಾಂಧವರು ಅದನ್ನು ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಯಾಂತ್ರೀಕರಣಕ್ಕೆ ಹೋಗ್ಬೋದು, ಅಲ್ಲಿ ಖರ್ಚು ಕಡಿಮೆ ಆಗುತ್ತೆ. ನೀವು ಹೇಳ್ದಂಗೆ ಡೆಫಿನೆಟ್ಲಿ ಏನಾಗುತ್ತೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಅವುಗಳ ಒಂದು ಹಂತಗಳು ಬೇರೆ ಬೇರೆ ಇರ್ತವೆ, ರೋಗ ರುಜಿನಗಳು ಬೇರೆ ಬೇರೆ ಇರ್ತವೆ, ಕೀಟಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಾವು ನೀರಾವರಿ ಕೊಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಒಂದು ಕ್ರಾಪ್ಗೆ ಇವತ್ತು ಕೊಟ್ಟರೆ ಮತ್ತೊಂದು ಕ್ರಾಪ್ಗೆ ನಾಳೆ ಕೊಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬ ಕಷ್ಟ ಇದೆ ಸರ್, ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೃಷಿ ವಿಶ್ವವಿದ್ಯಾನಿಲಯನೂ ಕೂಡ ಸೊ ಪ್ರಾತ್ಯಕ್ಷಿಕೆ ಏರ್ಪಡೋಕ್ಕೋಸ್ಕರನೇ ನಮಗೆ ಒಂದು ಬಜೆಟನ್ನು ಅಲೋಕೇಶನ್ ಮಾಡಿ ಸೊ ಪ್ರಾತ್ಯಕ್ಷಿಕೆಗೆ ಒಂದು ಅನುವನ್ನು ಮಾಡಿಕೊಟ್ಟಿರ್ತಾರೆ ಸರ್. ಡಾಕ್ಟರ್ ಅನಂತಕುಮಾರ್ ಅವರೇ, ಈಗ ಮಣ್ಣು ಅಂದರೆ ನಾವು ಏನೇ ಮಾಡಬೇಕಾಗಿದ್ರೂ ಮುಂಚೆನೇ ಮಾಡಬೇಕು ಅನ್ನೋವಂಥದ್ದು ಪ್ರಾಥಮಿಕವಾದ ತಿಳುವಳಿಕೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದಾಗ ಅಥವಾ ದೀರ್ಘಾವಧಿಯ ಕಬ್ಬನ್ನು ಬೆಳೆದಾಗ ಅದು ದೀರ್ಘಾವಧಿವರೆಗೆ ಜಮೀನಲ್ಲಿ ನಿಲ್ಲೋದ್ರಿಂದ ನಂತರದ ದಿನದಲ್ಲೂ ಕೂಡ ಮಣ್ಣಿನ ಒಂದು ಸಮಸ್ಯೆನ ಬಗೆಹರಿಸೋ ಸಾಧ್ಯತೆಗಳಿದೆಯಾ? ಆ ಥರ ಏನಾದರೂ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಬಂದಿದ್ರೆ ಯಾವ ರೀತಿ ಸಮಸ್ಯೆನ ಬಗೆಹರಿಸಿದ್ದೀರಿ? ದೀರ್ಘಾವಧಿ ಬೆಳೆ ಅಂದರೆ ಈಗ ನಮ್ಮ ಕೃಷಿ ಬೆಳೆಗಳಲ್ಲಿ ಕಬ್ಬು ಬೆಳೆ ಅಂತ ಹೇಳ್ಬೋದು ಸರ್. ಪ್ರಮುಖವಾಗಿ ಈ ಒಂದು ಕಬ್ಬು ಬೆಳೆಯಲ್ಲಿ ನಾವು ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಬೇಕು ಅಂತಂದರೆ ಇನಿಷಿಯಲ್ ಆಗಿ ಸಾಮಾನ್ಯವಾಗಿ ಮುಖ್ಯ ಬೆಳೆಯಾಗಿ ಕಬ್ಬನ್ನು ಬೆಳೀತಾರೆ. ನಂತರ ನಮಗೆ ಯಥೇಚ್ಛವಾದಂಥ ತ್ಯಾಜ್ಯ ವಸ್ತು ತರಗು ಬರುತ್ತೆ. ಮತ್ತು ರೈತರು ಎಲ್ಲರೂ ಕೂಡ ತರಗನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಮೊದಲೆಲ್ಲ ಬೆಂಕಿ ಹಾಕ್ಬಿಡೋದು, ಅರಿವಿರಲಿಲ್ಲ, ಮಣ್ಣಿನ ಆರೋಗ್ಯ ಸುಧಾರಣೆ ಬಗ್ಗೆ ಇರಲಿಲ್ಲ. ಇವತ್ತು ಗೊತ್ತಿದೆ, ಬರೀ ಮಣ್ಣು ಅಷ್ಟೇ ಅಲ್ಲ, ಇವತ್ತು ನೀರು ಕೂಡ ಇಂಪಾರ್ಟೆಂಟು. ಈಗ ನಮಗೆ ಗೊತ್ತು, ನವಂಬರ್ ಡಿಸೆಂಬರಲ್ಲಿ ಮಳೆ ಆಗಿದ್ದು ಏಪ್ರಿಲ್ ಎಂಡ್ವರೆಗೂ ಮೇವರೆಗೂ ನಮಗೆ ಮಳೆ ಇರಲಿಲ್ಲ. ಎಷ್ಟು ತೊಂದರೆ ನಮ್ಮ ರೈತರು ಅನುಭವಿಸಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ನಾವು ಈ ತರಗನ ಭೂಮಿನಲ್ಲೇ ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣು ಮತ್ತು ನೀರಿನ ನಿರ್ವಹಣೆ ಅಚ್ಚುಕಟ್ಟಾಗಿ ಮಾಡ್ಬೋದು. ಮಾಡ್ತೀವಿ ಸರ್. ಯಾವುದೇ ರೀತಿಯಾದಂತಹ ಬೆಂಕಿ ಹಾಕುವಂಥ ಪ್ರಮೇಯಗಳು ತುಂಬಾ ಕಡಿಮೆ. ಎಲ್ಲಿ ಬೆಂಕಿ ಹಾಕ್ತಾರೆ ಅಂತ ಸರ್, ಕಳೆ ನಿರ್ವಹಣೆ, ನೆಗ್ಲೆಕ್ಟ್, ಕಬ್ಬನ್ನು ನಾವು ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯತ್ಯಯ ಆಗಿ ಬಿಟ್ಬಿಟ್ಟಿರ್ತಾರೆ. ಈಗೇನು ಮಳೆ ಬರಲಿಲ್ಲ, ಏನು ಬೇಕಿಲ್ಲ ಅಂತ ಬಿಟ್ಬಿಡಿದ್ರೆ ತುಂಬಾ ಕಳೆ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಸೋಲರೈಸೇಷನ್ ಟೆಕ್ನಿಕ್ ಅಂತೀವಿ. ಯಾವಾಗ ನಾವು ಬೆಂಕಿನ ಹಾಕಿ ಭೂಮಿಯ ಸುಡ್ತೀವಿ, ಅಲ್ಲಿದ್ದಂತಹ ಕ್ರಿಮಿಕೀಟಗಳಾಗ್ಬೋದು, ಕಳೆ ಅಂಶಗಳಾಗ್ಬೋದು, ಪ್ರತಿಯೊಂದು ಸಾಯುತ್ತೆ. ಅದಕ್ಕೋಸ್ಕರ ರೈತರು ಕಳೆ ನಿಯಂತ್ರಣಕ್ಕೂ ಕೂಡ ಬೆಂಕಿ ಹಾಕ್ತಾರೆ. ಅದನ್ನು ಇವತ್ತು ಅವ್ರ ಅರಿವಿದೆ. ಒಂದು ಸಾಲು ಬಿಟ್ಟು ಒಂದು ಸಾಲಲ್ಲಿ ವ್ಯವಸಾಯ ಮಾಡ್ತಾರೆ, ಒಂದು ಸಾಲಲ್ಲಿ ತರಗನ ನಿರ್ವಹಣೆ ಮಾಡ್ತಾರೆ. ಇವತ್ತು ತರಗನ ಬೇಗ ಕೊಳಿಸುವಂತಹ ಮೈಕ್ರೋಬಿಯಲ್ ಡಿಕಂಪೋಸರ್ಸ್ ಬಂದಿದೆ. ಅಥವಾ ಸಗಣಿ ಬಳಕೆ, ಸಗಣಿ ನೀರಿನಲ್ಲಿ ಓವರ್ ನೈಟು ನೆನೆ ಹಾಕಿ ಅದರಲ್ಲಿ ಮೈಕ್ರೋಬಿಯಲ್ ಡಿಕಂಪೋಸರ್ ಹಾಕಿ ಮಣ್ಣನ್ನು ಎರಡೂ ಕಡೆ ಮೊಗ್ಲು ಕೊರೆದು ಮಣ್ಣನ್ನು ಏರ್ ಹಾಕಿ, ಮತ್ತು CN ರೇಷಿಯೋ, ಕಾರ್ಬನ್ನು ಮತ್ತು ತರಗಲಿರುವಂತಹ ಕಾರ್ಬನ್ನು ನೈಟ್ರೋಜನ್ ಅಂಶ ವೇರಿ ಇರೋದ್ರಿಂದ ಯೂರಿಯಾ ಅಂಶ ಹಾಕಿ, ನಂತರ ಅದ್ರ ಮೇಲೆ ಸಗಣಿನ ಅಂದರೆ ಆ್ಯಸ್ ಎ ಮೈಕ್ರೋಬಿಯಲ್ ಆಕ್ಟಿವಿಟಿ ಆಗಿ ಅಪ್ಲೈ ಮಾಡಿ ನೀರನ್ನ ಕಟ್ಟಿದ ಸಂದರ್ಭದಲ್ಲಿ ನಮ್ಮ ಕೊಟ್ಟಿಗೆ ಅಥವಾ ಗುಂಡಿ ಪದ್ಧತಿನಲ್ಲಿ ಯಾವ ರೀತಿ ಕೊಟ್ಟಿಗೆ ಗೊಬ್ಬರನ ಕೊಳಿಸ್ತೀವಿ, ಭೂಮಿನಲ್ಲೇ ನಾವು ಆ ಒಂದು ತರಗನ ಅಂಶನ ಕೊಳಿವಿಕೆಯನ್ನು ಮಾಡ್ಬೋದು. ಆ ರೀತಿಯಲ್ಲಿ ಕೊಳೆತಂಥ ಸಂದರ್ಭದಲ್ಲಿ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡಿರ್ತದೆ. ಈಗೇನು ನಾವು ಬರ ಪರಿಸ್ಥಿತಿಯನ್ನು ಎದುರಿಸಿದ್ವಿ, ಅಂಥ ಸಂದರ್ಭದಲ್ಲಿ ಇಂಥ ತರಗನ ನಿರ್ವಹಣೆಯನ್ನು ಜಮೀನುಗಳಲ್ಲಿ ಮಾಡಿದ್ದೇ ಆದಲ್ಲಿ ತೇವಾಂಶನೂ ಕಾಪಾಡ್ಕೋಬೋದು, ಜೊತೆಗೆ ಸಾವಯವ ಅಂಶನೂ ವೃದ್ಧಿಸ್ಬೋದು, ಮಣ್ಣಿನ ಆರೋಗ್ಯನ ಸುಧಾರಣೆ ಮಾಡ್ಬೋದು ಸರ್. ಕಬ್ಬಿನ ಬಗ್ಗೆ ಹೇಳಿ ತಿಮ್ಮೇಗೌಡ್ರೆ. ಹೌದು ಸರ್, ಕಬ್ಬು ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಧಿಕ ನೀರನ್ನು ಬೇಡ್ತಕ್ಕಂಥ ಒಂದು ಬೆಳೆ ಸರ್. ಅಲ್ಲ, ನಿಮ್ಮ ವಿಸಿ ಫಾರಂ ಚಟುವಟಿಕೆಗಳು ನಮ್ಮಲ್ಲೂ ಕೂಡ ಕಬ್ಬಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವರ್ಷ ಪೂರ್ತಿ ನೀರು ಇರಬೇಕಾಗುತ್ತೆ ಸರ್. ಸೊ ಕಳೆದ ವರ್ಷ ತುಂಬ ಬರಗಾಲ ಬಂದಿತ್ತು, ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಆದಷ್ಟು ಕಡಿಮೆ ಮಿತವಾಗಿ ನೀರನ್ನು ಬಳಸೋದ್ರ ಕಡೆ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಸೂಕ್ಷ್ಮ ನೀರಾವರಿ ಪದ್ಧತಿಗಳ ಕಡೆ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಸರ್ಫೇಸ್ ಡ್ರಿಪ್ ಇರಿಗೇಷನ್ ಕೂಡ ನಿಮ್ಮಲ್ಲಿ? ಹೌದು ಸರ್, ನಮ್ಮಲ್ಲಿ ಸರ್ಫೇಸು ಮತ್ತು ಸರ್ಫೇಸ್ ಡ್ರಿಪ್ ಇರಿಗೇಷನ್ನು ಮತ್ತು ಸ್ವಯಂ ಚಾಲಿತ ಹನಿ ನೀರಾವರಿ ಪದ್ಧತಿ, ಸೊ ಇವುಗಳ ಒಂದು ಪ್ರಾತ್ಯಕ್ಷಿಕೆ ಕೂಡ ಇದೆ ಸರ್. ಸೊ ಈಗ ಆಲ್ರೆಡಿ ನಮ್ಮಲ್ಲಿ ಎಲ್ಲ ಕೂಳೆ ಬೆಳೆಗಳು ಜಾಸ್ತಿ ಇದ್ದಾವೆ ಸರ್. ಸೊ COVC 18061
VCF 0517 ಅಂತಕ್ಕಂಥ ತಳಿ, ಮತ್ತು ಬಿತ್ತನೆಗೋಸ್ಕರ ನಾವು 8 ತಳಿಗಳ ಒಂದು ಬಿತ್ತನೆ ಬೀಜವನ್ನು ಕೂಡ ಒಂದು ರೈತ ಬಾಂಧವರಿಗೆ ಕೊಡೋಕ್ಕೋಸ್ಕರ ಬೆಳೆಸ್ತಾ ಇದ್ದೀವಿ ಸರ್. ಸೊ ಆದಷ್ಟು ಕಡಿಮೆ ನೀರನ್ನು ಬಳಸ್ತಕ್ಕಂತಹ ಏನು ಸಾಲು ಬಿಟ್ಟು ಸಾಲಿಗೆ ನೀರು ಹಾಯಿಸ್ತಕ್ಕಂಥದ್ದು, ಮತ್ತು ಏನು ತರಗನ್ನು ಒದಿಕೆಯಾಗಿ ಹಾಸ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಮುಖಾಂತರ, ಹನಿ ನೀರಾವರಿ ಮುಖಾಂತರ ನೀರು ಕೊಡ್ತಕ್ಕಂಥದ್ದು. ಸೊ ಈ ಒಂದು ಕೆಲಸಗಳನ್ನು ಮಾಡಿ ನಾವು ಬೆಳೆಯನ್ನು ಕಾಪಾಡ್ಕೊಂಡಿದ್ದೀವಿ ಕಳೆದ ವರ್ಷದ ಒಂದು ಬರಗಾಲದಿಂದ. ಸೊ ಮತ್ತು ಇನ್ನು ಏನಾಗುತ್ತೆ, ಬರಗಾಲ ಬಂದಾಗ ಈ ಒಂದು ಪೋಷಕಾಂಶ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲವೂ ಕೂಡ ದ್ರವ ರೂಪದ ಗೊಬ್ಬರಗಳನ್ನು ಬೆಳೆಗೆ ಕೊಡಬೇಕಾಗತ್ತೆ ಒಂದು ಬರಗಾಲ ಪರಿಸ್ಥಿತಿ ಇದ್ದಾಗ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಏನು 6 ತಿಂಗಳು 7 ತಿಂಗಳಾಗಿರ್ತಕ್ಕಂಥ ಕಬ್ಬಿನ ಬೆಳೆಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು ಮ್ಯಾನ್ಯುವಲಿ ತುಂಬ ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಏನು ಹೊಸ ತಂತ್ರಜ್ಞಾನ, ಡ್ರೋನ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಒಂದು ಪೊಟ್ಯಾಸಿಯಂ ಕ್ಲೋರೈಡ್ ಆಗಿರ್ಬೋದು ಅಥವಾ ಯೂರಿಯಾವನ್ನು 2.5% ಯೂರಿಯಾ ಅಥವಾ ಪೊಟ್ಯಾಸಿಯಂ ಕ್ಲೋರೈಡನ್ನು ಡ್ರೋನ್ ಮುಖಾಂತರ ಸಿಂಪಡಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಮ್ಮಲ್ಲಿ ಏರ್ಪಡಿಸಿ ಸೊ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೂ ಕೂಡ ಅದರ ಅರಿವನ್ನು ಮೂಡಿಸಿದ್ದೀವಿ ಸರ್. ಸೊ ಭಾಳಷ್ಟು ಕಡೆ NSL ಕೊಪ್ಪದವರು ಭಾಳಷ್ಟು ಸುಮಾರು 300-400 ಎಕರೆ ಪ್ರದೇಶದಲ್ಲಿ ರೈತ ಬಾಂಧವರ ತಾಕಗಳಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಕೈಗೊಂಡಿರ್ತಾರೆ. ಚೀಪ್ ಟೆಕ್ನಾಲಜಿ ಸರ್, ಸಾಮೂಹಿಕವಾಗಿ ಮಾಡಿದಾಗ ಕಡಿಮೆ ಖರ್ಚಿನಲ್ಲಿ ನಾವು ಈ ಒಂದು ಪೋಷಕಾಂಶ ನಿರ್ವಹಣೆಯನ್ನು ಕೂಡ ಮಾಡಿಕೊಳ್ಬೋದು. ಇನ್ನು ಏನೇನು ಬೆಳೆಗಳ ಬಿತ್ತನೆ ನಡೀಬೋದು ಮುಂದಿನ ದಿನದಲ್ಲಿ ಸರ್? ಇನ್ನು ಮುಂದಿನ ದಿನದಲ್ಲಿ ಮತ್ತೊಂದು ಈ ಒಂದು ಪೊಟೆನ್ಷಿಯಲ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ ಸರ್. ಪೊಟೆನ್ಷಿಯಲ್ ಕ್ರಾಪ್ಸ್ ಅಂತ ಹೇಳಿದ್ರೆ ಈ ಒಂದು ಏನು ದಂಟುನ್ ಸೊಪ್ಪು ಇರ್ತಕ್ಕಂಥದ್ದು, ಮತ್ತು ರೈಸ್ ಬೀನ್ ಅಂತ ಕರಿತೀವಿ, ಅಕ್ಕಿ ಅವರೆ, ಸೊ ಮತ್ತು ಚಿಯಾ, ಮತ್ತು ಕ್ವಿನೋವಾ, ಟೆಫ್ ಅಂತಕ್ಕಂಥ ಸೂಡೋ ಸೀರಿಯಲ್ಸ್ ಅಂತೇಳಿ ಕರಿತೀವಿ ಸರ್. ಸೊ ಏನು ಅದು ಏಕದಳ ಧಾನ್ಯ ರೀತಿ ಕಂಡ್ರೂ ಕೂಡ ಬೀಜಗಳು, ಸೊ ಅದು ದ್ವಿದಳ ಧಾನ್ಯ ಆಗಿರುತ್ತೆ. ಸೊ ಅದರಲ್ಲಿ ಭಾಳಷ್ಟು ಪೋಷಕಾಂಶಗಳು ಇರ್ತವೆ ಸರ್, ಎಸ್ಪೆಷಲಿ ಪ್ರೋಟೀನ್ ರಿಚ್ ಕಾಂಪೊನೆಂಟ್ಸ್ಗಳು. ಸೊ ಇತ್ತೀಚಿನ ವರ್ಷಗಳಲ್ಲಿ ಆ ಬೇಕರಿಗಳಲ್ಲಿ ಅದರ ಒಂದು ಬೇಡಿಕೆ ತುಂಬ ಜಾಸ್ತಿ ಆಗ್ತಿದೆ. ಸೂಪರ್ ಫುಡ್ ಅಂತಾನೆ ಹೆಸರು ಎಸ್ ಸರ್. ಸೊ ಆ ಒಂದು ಬೆಳೆಗಳನ್ನು ಕೂಡ ನಾವು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸ್ತೀವಿ ಸರ್. ಅದನ್ನು ಕೂಡ ರೈತ ಬಾಂಧವರು ಸದುಪಯೋಗವನ್ನು ಪಡ್ಕೊಳ್ಬೋದಾಗಿದೆ ಸರ್. ಸರ್, ಬೆಳೆ ಏನಿದೆ ಅದ್ರ ಮೇಲೆ ಮಣ್ಣಿನ ನಿರ್ವಹಣೆ ಆಗುತ್ತಾ ಅಥವಾ ಮಣ್ಣು ಹೇಗಿದೆ ಅದ್ರ ಮೇಲೆ ಬೆಳೆ ನಿರ್ವಹಣೆ ಆಗುತ್ತಾ? ಸರ್, ಮಣ್ಣಿನ ಆಧಾರದ ಮೇಲೆ ನಾವು ಬೆಳೆಗಳನ್ನ ಚೂಸ್ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಕೃಷಿ ಬೆಳೆಗಳಿಗೆ ಸಾಮಾನ್ಯವಾಗಿ ಅರ್ಧ ಅಡಿ 3/4 ಅಡಿ ಮಣ್ಣು ಆಳ ಇತ್ತು ಅಂದರೆ ಅದಕ್ಕೆ ತಕ್ಕಾಗಿ ನಾವು ಬೆಳೆಗಳನ್ನ ಚೂಸ್ ಮಾಡ್ಕೊಳ್ಳೋದು ಒಂದಾದರೆ, ಈಗ ತೋಟಗಾರಿಕೆ ಬೆಳೆಗಳಿಗೆ ಹೋಯ್ತು ಅಂತಂದರೆ ಸಾಮಾನ್ಯವಾಗಿ 1.5 ಮೀಟ್ರು ಆಳ ಇರಬೇಕು. ಯಾಕೆಂದರೆ ಅದು ಲಾಂಗ್ ಡ್ಯೂರೇಷನ್, ಸುಮಾರು 10 ವರ್ಷ 15 ವರ್ಷ 40 ವರ್ಷ. ಈಗ ತೆಂಗು, ಅಡಿಕೆ, ಮಾವು ಇಂಥ ಬೆಳೆಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಭೂಮಿಯ ಆಳನ್ನು ಕೂಡ ನಿರ್ಧಾರ ಮಾಡುತ್ತೆ. ಆ ಒಂದು ಬೇಸಿಸ್ ಮೇಲೆ ಮತ್ತೆ ವಾತಾವರಣಕ್ಕೆ ಅನುಗುಣವಾಗಿ ಬರೀ ಮಣ್ಣೇ ಅಲ್ಲ, ಮಣ್ಣಿನ ಆಳ, ಮಣ್ಣಿನ ಕಣ, ಮಣ್ಣಿನ ರಚನೆ, ಮತ್ತು ಪೋಷಕಾಂಶ ಮತ್ತು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಮತ್ತು ವಾತಾವರಣದ ಹವಾಮಾನದ ಆಧಾರದ ಮೇಲೆ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಸರ್. ಈಗ ಸಾಮಾನ್ಯವಾಗಿ ನಾವು ರೈತರಿಗೆ ಮಣ್ಣಿನ ತಂದು ಹೊಡಿರಪ್ಪ ಜಮೀನಿಗೆ ಅಂತ ಹೇಳ್ತೀವಿ, ಕೆರೆಗೋಡು ಅಲ್ವಾ? ಈಗ ನೀವು VC ಫಾರ್ಮ್ ಮಣ್ಣಿಗೂ ಹೊಡಿಸ್ತೀರಾ ಸರ್ ಕೆರೆಗೋಡನ್ನ? ಹೌದು ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ಏನಾಗಿದೆ, ಈಗ ಮಳೆ ಇರಲಿಲ್ಲ, ಕೆರೆಗಳೆಲ್ಲ ಖಾಲಿ ಇತ್ತು. ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ರೈತರು ಕೆರೆ ಹೂಳನ್ನು ತೆಗೆದಿದ್ದಾರೆ. ಅದೇ ರೀತಿಯಾದ ನಮ್ಮ ಪಕ್ಕದಲ್ಲೇ ಇದ್ದಂಥ ಗಾಂಧಾಳು ಮತ್ತು ಒಳಲು ಕೆರೆಗಳಿಂದ ನಮ್ಮ ಫಾರಮ್ಗೂ ಕೂಡ ಎಲ್ಲ ತಾಕುಗಳಿಗೆ ನಾವು ಕೆರೆಗೋಡನ್ನು ಹೊಡಿಸಿ ಭೂಮಿಗೆ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಕೆಲವು ಒಂದು ಮಿಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ರೈತರು ಏನು ಮಾಡ್ತಾರೆ ಅಂತ ಅಂದರೆ ಹಾಸಿಗೆ ಒದಿಕೆ ಆಗ್ದಂಗೆ ಈ ಕೆರೆ ಹೂಳನ್ನು ಹೊಡಿತಾರೆ. ಅದು ತಪ್ಪು. ಸಾಮಾನ್ಯವಾಗಿ ನಾವು ಕೊಟ್ಟಿಗೆ ಗೊಬ್ಬರನ ಯಾವ ರೀತಿ ಬಳಕೆ ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಕೆರೆಗೋಡನ್ನು ನಾವು ಬಳಕೆ ಮಾಡಬೇಕು. ಗೋಡನ್ನು ಬಳಸೋಕ್ಕಿಂತ ಮುಂಚೆ ಪರೀಕ್ಷೆ ಮಾಡಿ ಬಳಸಿದ್ರ ಸರ್? ಸಾಮಾನ್ಯವಾಗಿ ಆ ರೀತಿ ಪರೀಕ್ಷೆಯನ್ನು ನಾವು ಮಣ್ಣಿನ ಕೈನ ಆಧಾರದ ಮೇಲೂ ಪರೀಕ್ಷೆ ಮಾಡ್ತೀವಿ. ಅಂದರೆ ಜೇಡಿ ಅಂಶ ಇದೆಯಾ, ಜೊಂಡಿನ ಅಂಶ ಇದೆಯಾ, ಮರಳಂಶ ಜಾಸ್ತಿ ಇದೆಯಾ ಅಂತ ಆ ಒಂದು ಗಮನದಲ್ಲ ಇಟ್ಕೊಂಡು ಜೊಂಡು ಅಂಶ ಇದ್ದರೆ ಸಾಮಾನ್ಯವಾಗಿ ಸಿಲ್ಟ್ ಅಂತೀವಿ. ಅದೇನು ಮಾಡಬರುತ್ತೆ, ಈ ಕೆಪಿಲರಿ ಪೋರ್ಸ್ ಅನ್ನೋದು ರಂಧ್ರಗಳ ಭೂಮಿನ ಮಣ್ಣಿನ ಕಣಕಣದ ರಂಧ್ರದಲ್ಲಿ ಏನಿರುತ್ತೆ ಅದನ್ನೆಲ್ಲ ಬ್ಲಾಕ್ ಮಾಡಿ ಸಾಮಾನ್ಯವಾಗಿ ಗಾಳಿ ಆಡುವಿಕೆನ ಸಾಮಾನ್ಯ ಸಿಮೆಂಟ್ ಮಾಡಿದಾಗ ಹೆಂಗೆ ಕಾಂಕ್ರೀಟ್ ಮಾಡಿದಾಗ ಹೆಂಗೆ ಗಾಳಿ ಆಡಲ್ಲ ಆ ರೀತಿ ಆಗ್ಬಿಡುತ್ತೆ. ರೈತರುಗಳು ಮಾಡ್ತಾರೆ ಸರ್. ಅದನ್ನು ಕೆಲವರು ಏನಂತಂದ್ರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಡ್ತಾರೆ. ಈಗ ಉದಾಹರಣೆಗೆ ಕೆಬ್ಬು ಮಣ್ಣು ಅಂತಾರೆ, ಅಂದ್ರೆ ಮೇಲೆ ಬಂಡೆಗಲ್ಲಿಂದ ತಗೊಬಂದು ಭೂಮಿ ನಮ್ಮ ಮನೆಗಳ ಮುಂದೆಗಡೆ ಹಾಕಿದಾಗ ಏನಂತಂದ್ರೆ ಬದಿ ಆಗಲ್ಲ. ಅದು ರೈತರು ಮನೋಭಾವ. ಮರಳಿನ ಅಂಶ ಇದೆ, ಯಾವುದೇ ರೀತಿಯಾದಂಥ ಬದಿ ಬರಲ್ಲ ಅಂತ. ಅದೇ ರೀತಿ ಪ್ರತಿಯೊಂದು ಅಂಶನೂ ಇಟ್ಕೊಂಡಿರ್ತಾರೆ. ಕೆಲವರು ಮಿಸ್ಕನ್ಸೆಪ್ಷನ್ ಏನಂದ್ರೆ ನಮ್ಮ ತೋಟ ತುಂಬ ಸಡನ್ನಾಗಿ ಇಂಪ್ರೂವ್ ಆಗಲಿ ಅಂದ್ಬಿಟ್ಟು ಯಥೇಚ್ಛವಾಗಿ ಗೋಡನ್ನು ಹೊಡಿಸ್ತಾರೆ. ಅಂಥ ಕಡೆ ಸಾಮಾನ್ಯವಾಗಿ ಕೆಳಪದ್ರನ ಉಳುಮೆ ಮಾಡಿರಲ್ಲ. ಈಗ ಮೆಕನೈಸ್ಡ್ ಜಾಸ್ತಿ ಇವಾಗ ಏನಾಗಿದೆ, ಕೆಳಪದ್ರನೇ ಕಾಂಕ್ರೀಟ್ ಆಗಿದೆ, ಅದ್ರ ಮೇಲೆ ನಾವು
ಮತ್ತೆ ಹಾಸಿಗೆ ಒದಕೆ ಆಗ್ದಾಗೆ ಮಣ್ಣನ್ನು ಬಳಕೆ ಮಾಡೋದಲ್ಲಿ ಗಾಳಿ ಆಡುವಿಕೆ ಕಮ್ಮಿಯಾಗಿ ಇದ್ದಂಥ ತೋಟಗಾರಿಕೆ ಬೆಳೆಗಳೆಲ್ಲ ಸಾಮಾನ್ಯವಾಗಿ ತೊಂದರೆಗೆ ಹಾನಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸರ್. ಸರ್, ಜುಲೈಯಿಂದ ನಿಮ್ಮ ಕೃಷಿ ಮೇಳ ನಡೆಯೋವರೆಗೆ ನಿಮ್ಮ ಕ್ರಾಪ್ ಪ್ಲಾನಿಂಗ್ ಆಕ್ಟಿವಿಟೀಸ್ ಏನೇನಿರುತ್ತೆ ಹೇಳ್ಬಿಡಿ ಸರ್. ಯಾವ್ಯಾವ ತಿಂಗಳಲ್ಲಿ ಏನೇನು ಮಾಡ್ತೀರಿ ಸರ್? ಜುಲೈ ತಿಂಗಳಲ್ಲಿ ನಾವು ಭತ್ತದ ಮತ್ತೆ ಎಣ್ಣೆಕಾಳು ಬೆಳೆಗಳ ಬಿತ್ತನೆಯನ್ನ ಮಾಡ್ತೀವಿ ಸರ್. ಎಣ್ಣೆಕಾಳು ಅಂದ್ರೆ ಏನೇನು? ಎಣ್ಣೆಕಾಳುಗಳಲ್ಲಿ ಸೋಯಾಬೀನು, ಕಡಲೆಕಾಯಿ, ಮತ್ತೆ ಎಳ್ಳು, ಮತ್ತೆ ಹುಚ್ಚೆಳ್ಳು, ಸೂರ್ಯಕಾಂತಿನೂ ಸರ್. ಸೂರ್ಯಕಾಂತಿಲೂ ಕೂಡ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳ ಪ್ರಾತ್ಯಕ್ಷಿಕೆ ಇರುತ್ತೆ. ಸೊ ಅದನ್ನು ಜುಲೈ ತಿಂಗಳಲ್ಲಿ ಮಾಡ್ತೀವಿ ಸರ್. ಇನ್ನು ಆಗಸ್ಟ್ ತಿಂಗಳಲ್ಲಿ ಎಲ್ಲ ದ್ವಿದಳ ಧಾನ್ಯ ಬೆಳೆಗಳು, ಹೆಸರು, ಉದ್ದು, ಅಕ್ಕಿ ಅವರೆ, ರೆಕ್ಕೆ ಅವರೆ, ಸೊ ಇವೆಲ್ಲವನ್ನು ಕೂಡ ನಾವು ಆಗಸ್ಟ್ ತಿಂಗಳಲ್ಲಿ ಮಾಡ್ಕೊಳ್ತೀವಿ ಸರ್. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ರೈತ ಬಾಂಧವರಿಗೆ ಕಡಲೆ ಮತ್ತೆ ಸ್ವಲ್ಪ ಗೋಧಿಯನ್ನು ಈ ಸರಿ ಇಂಟ್ರೊಡ್ಯೂಸ್ ಮಾಡುವ ನಮ್ಮಲ್ಲೂ ಕೂಡ ಅಂತೇಳಿ ನಾವು ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದೀವಿ. ಹಿಂಗಾರಿ ಕಡಲೆ ಮತ್ತೆ ಗೋಧಿಯನ್ನು ಕೂಡ ಈ ಸರಿ ಒಂದು ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸ್ತೀವಿ. ತಳಿ ಯಾವ ಸಜೆಸ್ಟ್ ಮಾಡ್ತೀರಿ ಸರ್ ಗೋಧಿನಲ್ಲಿ? ಯಾವ ಸರ್? ಗೋಧಿ ಇನ್ನು ನಮಗೂ ಕೂಡ ಅಷ್ಟೊಂದು ಐಡಿಯಾ ಇಲ್ಲ ಸರ್. ನಾವು ಧಾರವಾಡದಿಂದ ತರಿಸಬೇಕಾಗಿದೆ. ಸೊ ಧಾರವಾಡದಿಂದ ತರಿಸಿ ಅದನ್ನ ಈ ಸರಿ ಒಂದು ಪ್ರಾತ್ಯಕ್ಷಿಕೆ ಮಾಡ್ತೀರಾ ಸರ್? ಹೌದು ಸರ್. ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಎಲ್ಲ ಬೆಳೆಗಳು ಬಂದಿರ್ತವೆ ಸರ್. ಅವುಗಳ ಒಂದು ಏನು ಸಸ್ಯ ಸಂರಕ್ಷಣೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ, ಕೀಟಗಳು ಮತ್ತು ರೋಗಗಳ ಯಾವ ರೀತಿ ನಿಯಂತ್ರಣವನ್ನು ಮಾಡಬೇಕು, ಮತ್ತು ಪೋಷಕಾಂಶಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮ ಮತ್ತು ಒಂದು ಪ್ರಾತ್ಯಕ್ಷಿಕೆಯನ್ನು ಇಟ್ಕೊಂಡಿರ್ತೀವಿ ಸರ್. ಇನ್ನು ಫೈನಲ್ ಆಗಿ ನಮಗೆ ನವೆಂಬರ್ ತಿಂಗಳಲ್ಲಿ ಕೃಷಿ ಮೇಳ ನಡೆಯುತ್ತೆ. ಸೊ ಅಲ್ಲಿ ಎಲ್ಲ ಒಂದು ತಾಂತ್ರಿಕತೆಗಳ ಪ್ರದರ್ಶನ, ತಳಿಗಳ ಪ್ರದರ್ಶನ ಇರುತ್ತೆ ಸರ್. ಅಂದರೆ ಭಾಳಷ್ಟು ಜನ ರೈತರುಗಳು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ವಿಜ್ಞಾನಿಗಳು ಕೂಡ ರೈತರಂಗೆ ಬೆಳೆ ಬೆಳೀತಾರೆ ಅನ್ನೋದು. ಹೌದು ಸರ್, ಖಂಡಿತ ಸರ್. ಸೊ ಭಾಳಷ್ಟು ಜನ ರೈತರು ಬರೀ ನೀವು ಇದರಲ್ಲಿ ಕೂತ್ಕೊಂಡಿರ್ತೀರಿ ಲ್ಯಾಬಲ್ಲಿ, ರೈತರು ಕಷ್ಟ ಏನು ಗೊತ್ತಾಗುತ್ತೆ ಅಂತಾರೆ. ಆದರೆ ನಿಜವಾಗಿ VC ಫಾರಮ್ಮಲ್ಲಿರೋ ವಿಜ್ಞಾನಿಗಳು ರೈತರ ತರಹನೇ ಮಣ್ಣಿನಲ್ಲಿ ಕೆಲಸ ಮಾಡಿ ಬೆಳೆನ ಬೆಳೀತಾರೆ ಅಲ್ವಾ ಸರ್? ಸೊ ಅದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ತಿಳಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅವ್ರಿಗೆ ಆಸಕ್ತಿ ಇದ್ದರೆ ನಿಮ್ಮ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಅಂದರೆ ವಿಜ್ಞಾನಿಗಳೊಂದಿಗೆ ನೀವು ಕೂಡ ಕಲಿಬಹುದು ಅಂತ. ಈಗ ನಿಮ್ಮದು ಹೇಳ್ಬಿಡಿ ಸರ್, ಜುಲೈಯಿಂದ ಡಿಸೆಂಬರ್ವರೆಗೆ ನಿಮ್ಮ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ? ಸಾಮಾನ್ಯವಾಗಿ ಈಗ ಉಳುಮೆಗೆ ಬೆಳೆಗೆ ತಕ್ಕಾಗೆ ಉಳುಮೆಗೆ ಎಲ್ಲ ಥರ ಇದೆ ನಮ್ಮಲ್ಲಿದೆ ಸರ್. ಹಾಗಾಗಿ ಅದನ್ನೇ ಬಳಕೆ ಮಾಡ್ತೀವಿ. ನೀವು ಎತ್ತನ್ನು ಅದು ಇಂಟರ್ ಕಲ್ಟಿವೇಶನ್ಗೆ ಮಧ್ಯ ಅಂತರ ಬೇಸಾಯ ಕ್ರಮಗಳಲ್ಲಿ ನಾವು ಎತ್ತನ್ನು ಕೂಡ ಬಳಕೆ ಮಾಡ್ತೀವಿ. ಡೈರಿ ಕೂಡ ಇರೋದ್ರಿಂದ ಡೈರಿನೂ ಇದೆ ಸರ್. ಎತ್ತುಗಳೆಲ್ಲ ಇದೆ ಸರ್. ಪ್ರತಿಯೊಂದು ಇಲ್ಲ ಅಂದ್ರೂ ಒಂದು 8 ಪೇರು ಎತ್ತು ಕೂಡ ನಮ್ಮ ಒಂದು ಫಾರಮ್ 2 ಜೊತೆ ಎತ್ತುಗಳಿದಾವೆ ಸರ್ ನಮ್ಮ VC ಫಾರಮ್ ಅಲ್ಲಿ. ಪ್ರಮುಖವಾಗಿ ವರ್ಕ್ ಮಾಡುವಂಥವನ್ನ ನಾವು ಬಳಕೆ ಮಾಡ್ಕೊಳ್ತೀವಿ ಸರ್. ನಂತರ ಪೋಷಕಾಂಶಗಳ ನಿರ್ವಹಣೆನೂ ಕೂಡ ಆಗ ಆ ಬೆಳೆಗೆ ತಕ್ಕಾಗಿ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಕಾಟನ್ ಅಂತ ಹತ್ತಿ ಬೆಳೆ ಅಂತ ಹೇಳಿದ್ವಿ. ಹತ್ತಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಏನಂದರೆ ಹೂ ಕಚ್ಚಿದಂಥ ಸಂದರ್ಭದಲ್ಲಿ ಪೋಷಕಾಂಶಗಳೆಲ್ಲ ಆ ಒಂದು ಬೌಲು ಹೋಗುತ್ತೆ, ಎಲೆಗಳೆಲ್ಲ ಕೆಂಪು ಬಣ್ಣಕ್ಕೆ ಕಾಣುತ್ತೆ. ಆಗ ಮೆಗ್ನೀಷಿಯಂ ಕೊರತೆ ಅಂತ ಹೇಳ್ತೀವಿ, ಅದನ್ನು ಸಿಂಪಡಣೆ ಮುಖಾಂತರ ಕೊಡುವಂಥದ್ದು. ಅಥವಾ ಯಾವುದೋ ಒಂದು ಪ್ರಮುಖವಾಗಿ ಸತುವಿನ ಕೊರತೆ ಆಗ್ಬೋದು, ಸತುವಿನ ಮುಖಾಂತರ ಕೊಡುವಂಥದ್ದು. ಅಥವಾ ಲಘು ಪೋಷಕಾಂಶಗಳನ್ನ ನಾವು ಕೊಟ್ಟಾಗ ಬೆಳೆ ಪ್ರಚೋದನೆಗಳು, ಇವತ್ತೆಲ್ಲ ರೈತರುಗಳು ಟಾನಿಕ್ ಅಂತ ಬಳಕೆ ಮಾಡ್ತಾರೆ. ಅದೇ ಟಾನಿಕ್ಗಳನ್ನ ನಾವು ಕೂಡ ಬಳಕೆ ಮಾಡ್ತೀವಿ. ಅದು ಬೆಳೆಗೆ ಅನುಸಾರವಾಗಿ ಕೃಷಿ ಬೆಳೆಗೆ ಯಾವ್ದು ಬೆಳೆ, ಭತ್ತ, ಕಬ್ಬು, ರಾಗಿ ಇಂಥ ಬೆಳೆಗಳಿಗೆ ಯಾವ ಒಂದು ಲಘು ಪೋಷಕಾಂಶಗಳನ್ನ ಬಳಕೆ ಮಾಡಬೇಕು, ಎಣ್ಣೆ ಕಾಳು ಬೆಳೆಗಳಿಗೆ ಯಾವ ಪೋಷಕಾಂಶಗಳನ್ನ ಬೆಳಿಬೇಕು. ಸೊ ಸಾಮಾನ್ಯವಾಗಿ ಕಡಲೆಕಾಯಿ ಬೆಳೀತಾರೆ, ಅಂಥ ಕಡೆ ನಾವು ನಾಟಿ ಮಾಡುವಂಥ ಸಂದರ್ಭದಲ್ಲೇ ನಾವು ಜಿಪ್ಸಮ್ನ ಬಳಕೆ ಮಾಡುವಂಥದ್ದು, ಮೆಗ್ನೀಷಿಯಂನ ಹತ್ತಿ ಬೆಳೆಗೆ ಬಳಕೆ ಮಾಡುವಂಥದ್ದು. ಈ ರೀತಿಯಲ್ಲಿ ಪೋಷಕಾಂಶ ಯಾಕೆ ಅಂದರೆ ಇವತ್ತು ನಮ್ಮ ಮಣ್ಣಿನಲ್ಲಿ ಪ್ರಮುಖವಾಗಿ ಸಾವಯವ ಅಂಶ ತುಂಬ ಕಡಿಮೆ ಆಗಿದೆ. ನಮ್ಮ ಪೋಷಕಾಂಶಗಳು ಕೂಡ ಇಂಬ್ಯಾಲೆನ್ಸ್ ಆಗಿದೆ. ಈಗ ಇಂಬ್ಯಾಲೆನ್ಸ್ ತಕ್ಕಾಗಿ ನಾವು ಪೋಷಕಾಂಶಗಳನ್ನ ಅದ್ಭುತವಾದ ಲ್ಯಾಬ್ ಇದೆ ಅಲ್ವಾ ಸರ್? ಹೌದು, ಮಣ್ಣು ಪರೀಕ್ಷೆ ಲ್ಯಾಬ್ ಇದೆ ನಮ್ಮಲ್ಲಿ ಕಾಲೇಜಿನಲ್ಲಿದೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ, ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿದೆ ಇದೆ ಸರ್. ಮಣ್ಣು ಪರೀಕ್ಷೆ ನಿರಂತರವಾಗಿ ನಡೀತಾನೆ ಇರುತ್ತೆ, ಅದನ್ನು ಅವ್ರು ನೋಡಬಹುದು ಅಲ್ವಾ ಸರ್? ಹೌದು ಸರ್. ಅವ್ರ ಮಣ್ಣನ್ನು ಕೂಡ ನಮ್ಮ ಪ್ರಯೋಗಾಲಯಗಳಿಗೆ ತಂದುಕೊಟ್ರು ಕೂಡ ನಾವು ಪರೀಕ್ಷೆಗಳನ್ನ ಕೂಡ ಮಾಡಿ ಆ ಬೆಳೆಗೆ ತಕ್ಕಾಗೆ ಪೋಷಕಾಂಶಗಳನ್ನ ಶಿಫಾರಸು ಕೂಡ ನಾವು ಮಾಡ್ತಿದ್ದೀವಿ ಸರ್. ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ತಿಮ್ಮೇಗೌಡ್ರೆ? ಸರ್, ಈ ಕಳೆದ ವರ್ಷ ಎಲ್ಲ ರೈತ ಬಾಂಧವರು ಗೊತ್ತಿರೋ ರೀತಿ ಭಾಳ ನಿರಾಶಾದಾಯಕ ವರ್ಷ ಸರ್. ಸೊ ಭಾಳಷ್ಟು ಬರಗಾಲ ಪರಿಸ್ಥಿತಿಯನ್ನು ಇವತ್ತು ಎದುರಿಸಿದ್ದೀವಿ. ಆದರೆ ಈ ವರ್ಷ ಪೂರ್ವ ಮುಂಗಾರು ತುಂಬ ಫಲಪ್ರದವಾಗಿ ಆಗಿದೆ ಸರ್. ಇನ್ನು ಮುಂಗಾರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತಕ್ಕಂಥ ಒಂದು ಅಂದಾಜಿದೆ. ಸೊ ಆ ನಿಟ್ಟಿನಲ್ಲಿ ಏನೇನು ತಾಂತ್ರಿಕತೆಗಳು ಬೇಕು,
ಸೊ ರೈತ ಬಾಂಧವರಿಗೆ ಯಾವ್ಯಾವ ಬೆಳೆಗಳ ಬಗ್ಗೆ ಒಂದು ಮಾಹಿತಿ ಬೇಕು ಪ್ರತಿಯೊಂದನ್ನು ಕೂಡ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ನಾವು ಕೊಡ್ತೀವಿ ಸರ್. ರೈತ ಬಾಂಧವರು ಯಾವಾಗ ಬೇಕಾದರೂ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ಈ ಬಾರಿ ನಮ್ಮ ಜೊತೆ ಬೆಳೆ ಬೆಳೆದ್ಬಿಡಿ ಅಂತ. ಖಂಡಿತವಾಗಲಿ ಸರ್, ಖಂಡಿತವಾಗಲಿ. ಅದೇ ನಮ್ಮ ಹೇಳಿಕೆ. ಅದಕ್ಕೆ ತಕ್ಕಾಗೆ ನಮ್ಮ ವರುಣನ ಕೃಪೆನೂ ಇರಲಿ ಅಂತ ಕೇಳ್ಕೊಳ್ತಾ, ಈಗೆಲ್ಲ ನಮ್ಮ KRS ಡ್ಯಾಮಲ್ಲಿ 87 ಅಡಿ ತುಂಬಿದೆ, 104 ಅಡಿ ಹೇಳೋಕ್ಕಾಗಲ್ಲ. 4 ದಿನದಲ್ಲಿ ಉತ್ತಮ ಮಳೆ ಆಯಿತು ಅಂದರೆ ನಮ್ಮ ಡ್ಯಾಮ್ ತುಂಬಿಕೊಳ್ಳುತ್ತೆ. ಅದ್ರ ತಕ್ಕಾಗಿ ಕಾಮಗಾರಿ ಕೆಲಸನೂ ಫಾಸ್ಟಾಗಿ ಮುಗಿಸಿ ನಮ್ಮ ರೈತರಿಗೆ ಸಕಾಲದಲ್ಲಿ ಬೆಳೆಗೆ ನಮ್ಮ ಏನು ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರು ಕೊಡಬೇಕು ಅದರ ಪ್ರಕಾರ ನೀರು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ವರುಣನ್ನ ಬೇಡ್ಕೊಳ್ತಾ ಸರ್, ಈ ಒಂದು ಅವಕಾಶಕ್ಕೆ ರೈತರುಗಳು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಸದಾ ಬರಲಿ, ಅವ್ರಿಗೆ ಬೇಕಾದಂಥ ಮಾಹಿತಿನ ಪಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಹೌದು ಸರ್, ನನ್ನ ಹೆಸರು ಡಾಕ್ಟರ್ ಪಿ ತಿಮ್ಮೇಗೌಡ ಅಂತ ಸರ್. ಸೊ ನನ್ನ ಒಂದು ಮೊಬೈಲ್ ಸಂಖ್ಯೆ 997220670666. ಇನ್ನೊಮ್ಮೆ 997220670666 ಸರ್. ಇನ್ನೂ ಒಂದು ಸರಿ ಹೇಳಿ ಸರ್. 997220670666. ತಮ್ಮದು ಡಾಕ್ಟರ್ ಅನಂತಕುಮಾರ್ ಅವರೇ? ನನ್ನ ಹೆಸರು ಅನಂತಕುಮಾರ್ ಅಂತೇಳಿ, ನಾನು ಸಹ ಪ್ರಾಧ್ಯಾಪಕನಾಗಿ ನೀರು ನಿರ್ವಹಣಾ ತಂತ್ರಜ್ಞಾನ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಒಂದು ಮೊಬೈಲ್ ಸಂಖ್ಯೆ 9448838389. ಇನ್ನೊಮ್ಮೆ 9448838389 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9448838389 ಸರ್. ಒಳ್ಳೆಯದು ಡಾಕ್ಟರ್ ತಿಮ್ಮೇಗೌಡ್ರೆ ಹಾಗೂ ಡಾಕ್ಟರ್ ಅನಂತಕುಮಾರ್ ಅವರೇ, ಇದುವರೆಗೂ ಭಾಳ ಸೊಗಸಾಗಿ ಮಣ್ಣಿನ ನಿರ್ವಹಣೆ ಹಾಗೂ ಬೆಳೆ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮಣ್ಣಿನ ಆರೋಗ್ಯ ನಿರ್ವಹಣೆ ಹಾಗೂ ಬೆಳೆ ಯೋಜನೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಂಎ ಅನಂತಕುಮಾರ್ ಹಾಗೂ ಡಾಕ್ಟರ್ ಪಿ ತಿಮ್ಮೇಗೌಡ. ಬರುವ ವಾರ ಅಂದರೆ ಜುಲೈ 10ನೇ ತಾರೀಖು ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಸಂಶೋಧನಾ ಯೋಜನೆಯ ವಿಜ್ಞಾನಿ ಡಾಕ್ಟರ್ ಶಿವರಾಯ್ ನವಿ. ರೈತ ಬಾಂಧವರೇ, ಕೃಷಿ ದೀವಿಗೆ ಬಾನುಲಿ ಸರಣಿ ಕುರಿತಾಗಿ ನೀವು ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ನಮಗೆ ಬರೆದು ಕಳುಹಿಸಬಹುದು. ಮತ್ತೆ ಮುಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.